ವಿಲಮಕ್ಯವನೆಲ್ಲ ಓದಗನ್ನಡನೆ ಓದಿಸುತ್ತ ವೇದಾಮತಿ ಕೆಳಸಿರುವ ಸಾಧುನಿಜರುಣಿಗೆ ಮಣಿಯುವೆನೋ ಸಾಧುನಿಜರುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋರ್ಮನ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಧರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧನುಡರಿಗೆ ನತನಂತೆ ಸಿದ್ಧನುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳನೆ ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇರಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೃಂಗಗರ್ಜನೆ ಬಾಳ ಕೇಳಿದ ಮರಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे जगदादि जगद्गुरु अद्वैत सार्वभौम सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 8ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ 7ನೇ ಶ್ಲೋಕದಲ್ಲಿ ಅನಂತ ವಿಚಾರವನ್ನು ಹೇಳಿ ನಿರಭಿಮಾನ ರಹಿತನಾಗಿರಬೇಕು, ದಂಭಾಚಾರಿಯಾಗಿ ಇರಬಾರದು ಮತ್ತು ಅವನಲ್ಲಿ ಅಹಿಂಸೆ ಅಂದರೆ ತಾತ್ಪರ್ಯ ಏನಂದರೆ, ಹಿಂದೆ ಹಲವು ಶಾಸ್ತ್ರಗಳಲ್ಲಿ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಯ ವಿಷಯಗಳನ್ನೇ ಇಲ್ಲಿ ವಿಶಾಲವಾಗಿ ಅಹಿಂಸೆ ಅಂತಕ್ಕಂಥದ್ದು ಕೂಡ ಇರಬಾರದು ಅಂತ ಯಾಕೆ ಹೇಳ್ತಾರಂದರೆ, ಇದು ಎಲ್ಲಿಯವರೆಗೂ ಸಾಧ್ಯ ಅದ ಅಂದರೆ ಬಹಳ ಕಷ್ಟ.
ಒಬ್ಬರನ್ನ ಹಿಂಸೆ ಮಾಡದೇ ಇರುವುದು ಜೀವನದಲ್ಲಿ ಎಲ್ಲಿವರೆಗೂ ಸಾಧ್ಯ ಅಂದರೆ ಹೇಳಕ್ಕೆ ಬರಂಗಿಲ್ಲ. ಕಾರಣ ನಮಗೆ ಬದುಕಿನ ಜೀವನದಲ್ಲಿ ಪ್ರಯತ್ನ ಇಲ್ಲದೆ ಎಷ್ಟೋ ಹಿಂಸೆಗಳು ಜರುಗುತ್ತಾವೆ. ನಮಗೆ ಪ್ರಯತ್ನ ಇಲ್ಲ, ಇಚ್ಛೆ ಇಲ್ಲ, ಅಪೇಕ್ಷೆ ಇಲ್ಲ. ಕಾಲಲ್ಲಿರುವಂಥ ಇರುವೆಗಳಾಗಲಿ, ಇನ್ನೊಂದು ಮನೆಯಲ್ಲಿರುವಂಥ ಕೆಲವು ಪ್ರಾಣಿಗಳಾಗಲಿ, ಕೆಲವು ಹುಳ, ಕ್ರಿಮಿ, ಕೀಟ ಹಿಂಸೆಗೆ ಒಳಗಾಗ್ತಾವ ನಮ್ಗೆ ಗೊತ್ತೇ ಆಗೋದಿಲ್ಲ. ಆದರೂ ಕೂಡ ನಮಗೆ ಎಷ್ಟು ಸಾಧ್ಯ ಅದ ಅಷ್ಟನ್ನು ಪ್ರಯತ್ನ ಮಾಡಬೇಕಂತ. ನಾವಾಗಿ ಹಿಂಸೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ನಮಗೆ ಹಿಂಸೆಯನ್ನು ಕೊಡಲಿಕ್ಕೆ ಬಂದದ್ದನ್ನು ಬಿಡಬಾರದು. ಇದು ವೇದಾಂತದ ನಿರ್ಣಯ. ಇದು ಪಕ್ಕಾ ಶಾಸ್ತ್ರದ ಗೊತ್ತದ ಮಂದಿ. ಹೀಗೆ ಹೇಗೆ ಮಾಡಬೇಕು ಅಂದರೆ, ನಾವು ಯಾರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡಿದರೂ ಕೂಡ ವಂಚನೆ ಇಲ್ಲದೆ ಅದನ್ನು ಅನುಸರಿಸಬೇಕು. ಇದೇ ಅಹಿಂಸೆ. ನಾವು ಮೋಸ ಮಾಡೋದಕ್ಕಾಗಿ, ವಂಚನೆ ಮಾಡೋದಕ್ಕಾಗಿ ಏನನ್ನ ಪ್ರಯತ್ನ ಮಾಡಿದ್ರೆ ಅದು ಹಿಂಸೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಅನಿವಾರ್ಯವಾಗಿ ನಡೆಯುವ ಹಿಂಸೆಗಳೇನವ, ಇವು ಸ್ವಾರ್ಥಕ್ಕಾಗಿ ಮಾಡಿದವಲ್ಲ. ಸ್ವಾರ್ಥಕ್ಕಾಗಿ ಇರುವೆ ತುಳಿದ್ವಿ ನಾವು. ಹೋಗುವಾಗ ನಡೆಯುವಾಗ ಅನಂತ ನಡೀತಾವೆ. ಅದು ಹಿಂಸೆ ಆದರೂ ಕೂಡ ಅಲ್ಲಿ ನೋಡೋದಕ್ಕೆ ಹಿಂಸೆ ಆಗ್ಯದ, ಆದರೆ ಅದು ಅಹಿಂಸೆ ಅಂತಲೇ ನಾವು ವಿಚಾರ ಮಾಡಬೇಕು. ಪ್ರಯತ್ನ ಮಾಡಿ ನಾವು ಒಂದು ಮಾಡಿಲ್ಲಲ್ಲಪ್ಪ. ಹಾವು ಕಚ್ಚಲಿಕ್ಕೆ ಬರ್ತಾರಂದ್ರೆ ಅದನ್ನು ಬಡೇಗಿಲಿಂದ ಹೊಡೆದು ಹಿಂಸೆ ಕೊಡೋದು ಅದು ಸರಿನೇ. ಅದರ ಹುತ್ತಿನಾಗಿದ್ದ ಹಾವನ್ನು ಹುಡುಕಾಡಿ ಹುಡುತಿದ್ದಲ್ಲ, ಅದು ಹಿಂಸೆ ನೋಡಿ. ಅವು ನಮಗೇನು ಮಾಡ್ಯಾವಂತ. ಹಾಗಾಗಿ ಇಲ್ಲಿ ಮಹಾತ್ಮರು ಒಂದು ದೃಷ್ಟಾಂತ ಕೊಡ್ತಾರ. ಒಬ್ಬನ ಕೈ ಮೇಲೆ ಒಂದು ಹುಣ್ಣು ಹುಟ್ಟ್ಯದ, ಹುಣ್ಣಂತ ಆತಾವಲ್ಲ. ಅದು ಡಾಕ್ಟ್ರಿಗೆ ತೋರಿಸಿದ. ಅವ್ರೇನಂದ್ರು, ಇದು ವಿಷವ್ರಣ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಶರೀರವೆಲ್ಲ ವ್ಯಾಪಿಸುತ್ತದೆ ಅಂದ್ರು. ನಾವೇನಂತೀವಿ ಅದಕ್ಕೆ ಕನ್ನಡದಲ್ಲಿ ಒಂದು ಕಡೆ ಆದರೆ ನಂಜು ಅಂತೀವಿ. ಅದಕ್ಕೆ ಅದನ್ನ ಏನು ಅಂದ್ರೆ ಆಪರೇಷನ್ ಮಾಡದಿದ್ರೆ ಮೈ ತುಂಬ ವ್ಯಾಪಿಸುತ್ತದೆ ಅಂತ ಹೇಳಿದಾಗ ಅದಕ್ಕೆ ಆ ಮನುಷ್ಯ ಏನು ಮಾಡಿದ, ಆಗಲ್ರಿ ನೀವು ಚಿಕಿತ್ಸೆಯನ್ನು ಮಾಡ್ರಿ ಅಂತ ಸಮ್ಮತಿ ಕೊಟ್ಟ. ಡಾಕ್ಟ್ರು ಅದಕ್ಕೆ ಚಿಕಿತ್ಸೆ ಮಾಡಿ ಆ ಯಾವ ವಿಷಪ್ರಾಣ ಕೈಯಲ್ಲಿ ಹುಣ್ಣುಟ್ಟಿತ್ತಲ್ಲ ಆ ಕೈಯನ್ನು ಕತ್ತರಿಸಿ ಹಾಕಿದ್ರು ನೋಡ್ರಿ. ಇದೊಂದು ಘಟನೆ. ಮತ್ತೊಂದು ವಿಷಯ ಏನಾಯ್ತಂದ್ರೆ, ಒಬ್ಬ ಬಾಲಕನ ಕೈಯಲ್ಲಿ ಬಂಗಾರದ ಆಭರಣ ಇರುವುದನ್ನು ಒಬ್ಬ ಕಳ್ಳ ನೋಡಿದ. ಆಗ ಆ ಮಗುವಿನ ಕೈಯನ್ನು ಕತ್ತರಿಸಿ ಆಭರಣವನ್ನು ತೆಗೆದುಕೊಂಡು ಅವನು ಹೋದ. ಇಲ್ಲಿ ಇಬ್ಬರು ಕೈಯನ್ನ ಕತ್ತರಿಸ್ಯಾರ, ಹೌದಲ್ರಿ? ಒಬ್ಬನಿಗೆ ವಿಷಪ್ರಾಣ ದೋಷದಿಂದ ಡಾಕ್ಟ್ರು ಕೈ ಕತ್ತರಿಸಿ ಹಾಕಿದ, ಸ್ವಾರ್ಥಕ್ಕಾಗೆಲ್ಲಲ್ಲ. ಆ ಕೈ ಕತ್ತರಿಸಿದ ಹಿಂಸೆ ಆಯ್ತು ಅನ್ನೋದು ಆಗಲಿಲ್ಲ ನೋಡ್ರಿ. ಆದ್ರೆ ಕಳ್ಳ ಮಗುವಿನ ಕೈಯಲ್ಲಿರುವಂಥ ಬಂಗಾರದ ಕಡಗವನ್ನು ಬಿಚ್ಚಲಿಕ್ಕೆ ಆಗದೆ ಕೈಯನ್ನೇ ಕತ್ತರಿಸಿ ಆ ಬಂಗಾರ ತಗೊಂಡೋದ. ಇದು ಈ ಹಿಂಸೆ ಅಂದರೆ ಇದು ಮೋಸ ಮತ್ತು ವಂಚನೆಯಿಂದ ಆಗುವಂತ. ಹಾಗಾಗಿ ಡಾಕ್ಟ್ರು ಮಾಡಿದ ಕೆಲಸ ಅಹಿಂಸೆ ಆಯಿತು, ಕಳ್ಳ ಮಾಡಿದ ಕೆಲಸ ಹಿಂಸೆ ಆಯ್ತು ನೋಡ್ರಿ. ಹೀಗೆ ತೀರ್ಮಾನಗಳು ಕಾರ್ಯದ ಮೇಲೆ ನಿರ್ಣಯವಾಗುವ, ಭಾವದ ಮೇಲೆ ನಿರ್ಣಯವಾಗುತ್ತವೆ. ಆ ಕಾರ್ಯದ ಮೇಲೆ ಆದಂಥದ್ದು ಭಾವದಲ್ಲಿ ಎಷ್ಟು ಆನಂದ ಆಯಿತು,
ಹುಣ್ಣಾದೊಂದು ಕೈ ಕಡಿಸ್ಕೊಂಡಾಗ ಭಾವದಲ್ಲಿ ಆನಂದ ಆಯ್ತು ನೋಡ್ರಿ. ಕಳ್ಳ ಕಟ್ಟದ್ದು ಹಿಂಸೆ ಆಯಿತು. ಹಾಗೆ ಇದೇ ರೀತಿ ಒಂದು ಮನೆ ಅದಂತ ತಿಳ್ಕೊಳ್ರಿ. ಮನೆಗೆ ಬೆಂಕಿಯನ್ನು ಇಟ್ಟವನಿಗೆ ಆತ ತಾಯಿ ಎಂದು ನಿಂದಿಸುತ್ತೇವೆ. ಆಂಜನೇಯನು ಸೀತಾ ಅನ್ವೇಷಣೆಗೆ ಹೋದಾಗ ಲಂಕಾ ನಗರವೆಲ್ಲ ಸುಟ್ಟು ಹಾಕಿದ. ಯಾರು? ಹನುಮಂತ. ಇಲ್ಲಿ ಮನೆಗೆ ಬೆಂಕಿ ಹತ್ತದ, ಹೌದಲ್ರಿ? ಅಲ್ಲಿ ಹನುಮಂತ ಲಂಕೆಗೆ ಬೆಂಕಿ ಹತ್ತಿದ ನೋಡ್ರಿ. ಆದರೂ ಕೂಡ ನಮಗೆಲ್ಲ ಯಾರು? ಹನುಮಂತ ಇವತ್ತಿಗೂ ದೇವರೇ ನೋಡ್ರಿ. ಒಂದು ಮನೆಗೆ ಹಚ್ಚಿಲ್ಲ, ಲಂಕಾನಗರಕ್ಕೆ ಹಚ್ಚಾನ. ಹಾಗೆ ವಿಚಾರ ಮಾಡಿದರೆ ಅವನು ನಮಗೆಲ್ಲ ದೇವರೇ. ಎಲ್ಲಿದೆ ರಹಸ್ಯ ಅಂದರೆ, ಶ್ರೀಕೃಷ್ಣನು 18 ಅಕ್ಷೋಹಿಣಿ ಸೈನ್ಯವೆಲ್ಲ ಸರ್ವನಾಶವನ್ನು ಮಾಡಿಸಿಯೂ ಅಹಿಂಸಾಮೂರ್ತಿಯಾಗಿ ಈ ಲೋಕದಲ್ಲಿ ಪ್ರಕಟ ಆದ. ನಾವೇನಂತದ್ದು ಮಾಡಂಗಿಲ್ಲ, ಅಂತ ಮಾಡೋ ಶಕ್ತಿ ಇಲ್ಲ. ಕೃಷ್ಣ ಭಗವಂತನೇ, ಸಾಕ್ಷಾತ್ ಭಗವಂತನೇ. ಅಷ್ಟು ಜನ ಸಾಯ್ಬೇಕಾದ್ರೆ ಹಿಂಸೆ ಆಗಿಲ್ಲೇನು? ಇರಬೇಕು ಅಲ್ಲಿದ್ರೆ ಹಿಂಸೆ ಅಂತೀವಿ. 18 ಅಕ್ಷೋಹಿಣಿ ಸೈನ್ಯವನ್ನೇ ನಾಶ ಆಯಿತು, ಅದು ಹಿಂಸೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ, ಆ ಜಗತ್ತೆಲ್ಲ ವಿರಾಟ ಪುರುಷನ ಒಂದು ದೇಹ, ಅದರ ಒಂದು ಭಾಗದಲ್ಲಿ ಕೌರವರೆಂಬ ಒಂದು ಋಣ ಹುಟ್ಟಿದೆ. ಆ ವಿಷ ಋಣವನ್ನು ಆಪರೇಷನ್ ಮಾಡದೆ ತಪ್ಪುವುದಿಲ್ಲ. ಅದಕ್ಕೆ ಮಾಡಬೇಕಾಯಿತು, ಕೃಷ್ಣ ಮಾಡಬೇಕಾಯಿತು. ಅದು ಔಷಧೋಪಚಾರ ಇತ್ಯಾದಿಗಳಿಂದ ಗುಣವಾಗುವುದಲ್ಲ. ಆ ಕಾರಣದಿಂದ ಸಂಧಿ, ರಾಯಭಾರ ಇತ್ಯಾದಿ ಪ್ರಯತ್ನಗಳು ವ್ಯರ್ಥವಾದವು. ಆದರೆ ಅಲ್ಲಿ ಏನು ಅನಿವಾರ್ಯ? ಆಪರೇಷನ್ ಮಾಡೋದೇ ಅನಿವಾರ್ಯ, ಕೈ ಕಡಿಯೋದೇ ಅನಿವಾರ್ಯ. ಹಾಗಾಗಿ ಧರ್ಮ ಯಾವಾಗ ಅದಕ್ಕೆ ಪೂರ್ತಿ ಅಧರ್ಮ ತಾಂಡವಾಡಲಿಕ್ಕೆ ಪ್ರಯತ್ನ ನಡೀತು ಅಂದರೆ, ಅದನ್ನು ತಡೆ ಹಿಡಿಲಿಕ್ಕೆ ಅಸಾಧ್ಯ ಅಂದಾಗ ಅಲ್ಲೇನು ಮಾಡಬೇಕು? ಶ್ರೀಕೃಷ್ಣ ಹೇಗೆ 18 ಅಕ್ಷೋಹಿಣಿಯನ್ನು ನಾಶ ಮಾಡಿದ, ಅದರಂತೆ ಧರ್ಮ ರಕ್ಷಣೆಗಾಗಿ ಮಾಡಿದ ಕಾರ್ಯಗಳು ಹಿಂಸೆ ಆಗೋದಿಲ್ಲ. ಹಿಂಸೆ ಹೆಂಗಾಗ್ತಾವ? ಆ ಕಾರಣದಿಂದ ಬಹುಮಟ್ಟಿಗೆ ಕೃತಾರ್ಥನಾದ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿ. ಲೋಕದಲ್ಲಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಕಾರಣ ಅಂದರೆ, ರಾಜಕೀಯ ರಂಗದಲ್ಲಿ ಅಹಿಂಸೆಯನ್ನು ಪ್ರಯೋಗಿಸಿ ಫಲಸಿದ್ಧಿಯನ್ನು ಪಡೆದಿರುವುದು ಅವನ ಸ್ವಂತ ಹಕ್ಕು. ಆದರೆ ಇದು ಯಾರಿಂದಲೂ ಆಗಲಿಲ್ಲವೆಂದು ಹೇಳಬಹುದು. ಗಾಂಧೀಜಿಯ ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಗಾಂಧೀಜಿಯ ಅಹಿಂಸಾ ಮಾರ್ಗವನ್ನು ಎಲ್ಲರೂ ಬೋಧ ಮಾಡ್ತಾರೆ. ಆದರೆ ಒಂದು ಮನೆಯಲ್ಲೆಲ್ಲ, ಇಡೀ ದೇಶದ ವ್ಯವಸ್ಥೆಯಲ್ಲಿ ಶಸ್ತ್ರ ಅಸ್ತ್ರಗಳಿಂದ ಗೆದ್ದಲಿಕ್ಕೆ ಆಗದೆ ಅಸಾಧ್ಯವಾದದ್ದನ್ನು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥ ಕೆಲವು ಧರಣಿಯನ್ನು ಮಾಡಿ ಗೆದ್ದಂಥ ಮಹಾಪುರುಷರು. ಅವರೊಬ್ಬರಿಗೆ ಹೇಳಬಹುದು ವಿನ ಮತ್ತೊಬ್ಬರು ಅವರಂಗೆ ಮಾಡಕ್ಕೆ ಹೋದರೆ ನಾವು ನಷ್ಟ ಆಗೋಗ್ತೀವಿ, ನಾಶ ಆಗೋಗ್ತೀವಿ. ಅದಕ್ಕೆ ಕಾಲಾನುಸಾರವಾಗಿ, ಸಮಯ ಅನುಸಾರವಾಗಿ, ಸಂದರ್ಭ ಅನುಸಾರವಾಗಿ ನಾವು ಕೆಲವು ಪಾಲನೆ ಮಾಡಬೇಕು. ಒಟ್ಟಿನಲ್ಲಿ ಧರ್ಮಕ್ಕಾಗಿ ಮಾಡಿದ್ದು ಏನೇ ಮಾಡು ಅದು ಅಹಿಂಸೆನೇ ಆಗ್ತದೆ, ಹಿಂಸೆ ಆಗೋದಿಲ್ಲ ಅಂತ. ಆ ಕಾರಣದಿಂದ ಇಲ್ಲೆಲ್ಲ ಹೇಳ್ತಾ ಬಂದರು. ಮತ್ತು ಮುಂದೆ ಆಚಾರೋ ಉಪಾಸನಂ ಶೌಚಂ ಸ್ತ್ರೈರಂ ಆತ್ಮನಿಗ್ರಹ ಅಂತ ಇಲ್ಲಿ ಅನಂತ ಮಾತುಗಳನ್ನು ಈ 7ನೇ ಶ್ಲೋಕದಲ್ಲಿ ಹೇಳಿ
8ನೇ ಶ್ಲೋಕದ ಅಭಿಪ್ರಾಯ ಏನಂದರೆ, ಇಂದ್ರಿಯ ಅರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮತ್ತು ಜರಾವ್ಯಾಧಿ ದುಃಖ ದೋಷಾನ ದರ್ಶನಂ ಆಸಕ್ತಿರ್ವಾಭಿಷ್ಟಂಗಂ ಪುತ್ರದಾರ ಗೃಹಾದೀಶು ನಿತ್ಯಂ ಚ ಸಮಚಿತ್ವಂ ಇಷ್ಟ ಅನಿಷ್ಟೋಪಪತ್ತಿಸು ಅಂತ 9ನೇದು. ಹೀಗೆ ಎಲ್ಲ ಒಂದು ಸೂತ್ರದ ಅಭಿಪ್ರಾಯವನ್ನು ವಿಚಾರ ಮಾಡಿದರೆ ಎಲ್ಲವೂ ಕೂಡ ಇಲ್ಲಿ ಪಾಲನೆ ಮಾಡುವುದು ಬಹಳ ಕಷ್ಟ, ಆದರೂ ಕೂಡ ಮಾಡಲೇಬೇಕು. ಅಲ್ಲಿ ಹೇಳ್ತಾ ಬಂದರ ಅರ್ಜವ ಅದು ಇದು ಅಂತ ಹೇಳ್ಕೊಂತ ಬಂದಲ್ಲ, ಯಮನೇಮಾದಿ ಅದರಲ್ಲಿ ಯಮದಲ್ಲಿ ದಶಗುಣ, ನೇಮದಲ್ಲಿ ದಶಗುಣ, ಅಲ್ಲಿ ಬರ್ತಕ್ಕಂಥ ವಿಚಾರಗಳನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಅಂತ ವಿಶಾಲವಾಗಿ ಹೇಳ್ತಾ ಬಂದರು. ಇಲ್ಲಿ ಅರ್ಜವ ಅಂದರೆ 5ನೇದು, ಇದನ್ನೇ ಸರಳತ್ವವೆಂದು ಹೇಳ್ತಾರೆ. ಮನುಷ್ಯನಲ್ಲಿ ಯಾವಾಗಲೂ ಸರಳ ಗುಣ ಇರಬೇಕು ಅಂತ. ಇದು ಡಂಬಾಚಾರದ ಇನ್ನೊಂದು ಮುಖ. ಡಾಂಬಿಕರೇನಲ್ಲ, ಈ ಸರಳತೆ ಉಳ್ಳವರು ಅವರಿಗೆ ವಿರುದ್ಧವಾದ ಗುಣಗಳು ಉಳ್ಳವರು ಅಂತ ಅರ್ಥ. ಯಾವ ಕಪಟವೂ ಇಲ್ಲದೆ ಅವರ ಅಂತಃಕರಣ ಶುದ್ಧಿಯಾಗಿರ್ತದೆ. ನಿರಾಡಂಬ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ಏನಿರಲ್ಲ, ಅವ್ರ ಅಂತಃಕರಣ ಸ್ವಚ್ಛ ಆಗಿರ್ತದೆ. ಇಷ್ಟೇ ವ್ಯತ್ಯಾಸ. ಮನಸ್ಸು ವಾಕು ಒಂದೇ ವಿಧವಾಗಿರುವುದರಿಂದ ಮನಸ್ಸು ಒಂದು ವಿಧ, ಮಾತು ಒಂದು ವಿಧ, ಕ್ರಿಯೆ ಒಂದು ವಿಧವಾಗುವುದಕ್ಕೆ ಕುಟಿಲತ್ವ ಎನ್ನುತ್ತಾರೆ. ನಮ್ಮ ಮಾತುಗಳು ಹೆಂಗಾಗ್ತವೆ ಅಂದರೆ ಕುಟಿಲತ್ವ ಬಹಳ ಮಾತಾಗ್ತವೆ. ಮನಸ್ಸಿನಲ್ಲಿ ಇರೋದು ಒಂದು, ನಾವು ಬಾಯಿಯಿಂದ ಆಡೋದು ಒಂದು, ಮತ್ತು ಮಾಡುವ ಕ್ರಿಯೆ ಇನ್ನೊಂದಾದರೆ ಇದಕ್ಕೆ ಶಾಸ್ತ್ರಗಳಲ್ಲಿ ಏನಂದ್ರು ಕುಟಿಲತ್ವ ಅಥವಾ ಕಪಟತ್ವ ಅಂತ. ಹಾಗಾಗಿ ತಂದೆ ಮಕ್ಕಳು, ಪತಿಪತ್ನಿಯರು, ಗುರು ಶಿಷ್ಯರು, ಪ್ರಭು ಸೇವಕರು, ಸಹೋದರ ಸಹೋದರಿಯರು, ಸ್ನೇಹಿತರು, ಇವರಲ್ಲಿ ಅರ್ಜವ ಅಂದರೆ ಸರಳತ್ವವಿಲ್ಲದಿದ್ದರೆ ಇವರ ಜೀವಿತ ವ್ಯವಹಾರವು ಅಶಾಂತಿ ನಿಲಯವಾಗುತ್ತದೆ. ಭಾಳ ಸರಳ ಮಕ್ಕಳಲ್ಲಿ, ಹೆಂಡತಿಯಲ್ಲಿ, ಹಾಗೆ ಸಹೋದರ ಸಹೋದರಿಯರಲ್ಲಿ ಆ ಸರಳತ್ವ ಎಲ್ಲರಲ್ಲಿ ಇತ್ತು ಅಂದರೆ ಆ ಮನೆ ಶಾಂತಿ ನಿಲಯ ಆಗ್ತದೆ. ಇಲ್ಲಂದ್ರೆ ಅಶಾಂತಿ ನಿಲಯ. ಎಲ್ಲರ ಮನೆ ಕಟ್ಟಿಸೋರೆಲ್ಲರೂ ಬಹಳ ಮಂದಿ ಶಾಂತಿ ನಿಲಯ ಅಂತ ಬರೆಸ್ತಾರೆ. ಆದರೆ ಒಳಗೇನಾದ್ರೆ ಮನೆ ಒಳಗೆ ಬರೀ ಅಶಾಂತಿ ತುಂಬಿರ್ತಾವ. ಒಳಗೆಲ್ಲ ಅಶಾಂತಿ, ಹೊರಗಡೆ ಶಾಂತಿ. ಈ ಮಾತು ಯಾಕೆ ಹೇಳ್ಬೇಕಾಯ್ತಂದ್ರೆ, ಕಪಟತ್ವ ಅನ್ನುವಂಥದ್ದು ಏನದ, ಹೊರಗಡೆ ನಿಷ್ಕಪಟಿಗಳು ಅಂತ ಕಾಣ್ತದೆ, ಒಳಗಡೆ ಕಪಟಿಗಳು ಅಂತಿರ್ತಾರೆ. ಇದೇ ಪ್ರಯೋಜನ ಅದೇನು ಅಂದರೆ ಪ್ರಯೋಜನ ಇಲ್ಲ ಅಂತ. ಹೀಗೆ ವ್ಯವಹಾರ ಜೀವಿತದಲ್ಲಿ ಈ ಅರ್ಜವವು ಅಗತ್ಯವೆಂದ ಮೇಲೆ ಆಧ್ಯಾತ್ಮ ಜೀವನದಲ್ಲಿ ಅಗತ್ಯವೆಂದು ಹೇಳಬೇಕಾಗಿಲ್ಲ. ಅದಕ್ಕೆ ಗುರುಗಳಲ್ಲಿ, ಹಿರಿಯರಲ್ಲಿ, ಮಹಾತ್ಮರಲ್ಲಿ, ಸಂತರಲ್ಲಿ ಬಹಳ ಸರಳವಾಗಿರಬೇಕು ಅಂತ ಯಾಕೆ ಹೇಳ್ತಾರೆ ಮಹಾತ್ಮರು? ಪ್ರಪಂಚದಲ್ಲೇ ಸರಳತೆ ಇಲ್ಲದಿದ್ದರೆ ನಿನ್ನ ಮನೆ ಅಶಾಂತಿ ನೆಲೆ ಆಗ್ತದೆ. ಕೆಟ್ಟು ಹೋಗುವ, ನಾಶವಾಗುವ ಪ್ರಪಂಚಕ್ಕೆ ಸರಳತೆ ಬೇಕಂದ್ರೆ ಆಧ್ಯಾತ್ಮಿಕ ಪ್ರವಾಸದಲ್ಲಿ ನಮ್ಮ ಸರಳತೆ ಇಲ್ಲಂದ್ರೆ ನಮಗೇನು ದೊರೆಯುವುದಿಲ್ಲ, ಮತ್ತೆ ಅಶಾಂತಿ ಆಗ್ತದಂತ. ಮತ್ತೆ 6ನೇ ಗುಣ ಹೇಳ್ತಾರ, ಆಚಾರೋ ಉಪಾಸನ ಅಂದ್ರೆ ಆಚಾರ್ಯವಾನ್ ಪುರುಷೋ ವೇದ ಅಂತ ಯಾವ ಪ್ರಮಾಣ ಕೂಡ ಹೇಳ್ತದ, ಶ್ರುತಿ ಹೇಳ್ತದ. ಕಾರಣ ಗುರುವಿಲ್ಲದ ವಿದ್ಯೆ ಕುರುಡು ವಿದ್ಯೆ.
ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂದ. ಬಹಳ ಜನ ಗುರುವಿಲ್ಲದ ವಿದ್ಯೆಯನ್ನು ಕಲ್ತಾರಲ್ಲ, ಬಹಳ ಜನ ಜಗತ್ತಿನಲ್ಲಿ, ನಿನ್ನೆ ಕೂಡ ವಿಶಾಲವಾಗಿ ಹೇಳಿವಿ, ನಮ್ಮ ವೇದಾಂತ ಸಂಪ್ರದಾಯದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು ನಾವು. ನಮ್ಮ ವೇದಾಂತ ಸಂಪ್ರದಾಯದ ಶಾಂತಾಶ್ರಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ ಹೇಗೆ ಈ ವಿದ್ಯೆಯನ್ನು ಕಾಪಾಡಾರಂದ್ರೆ, ಸಿದ್ಧಾರೂಢರು, ಶಿವಪುತ್ರ ಮಹಾಸ್ವಾಮಿಗಳು, ಅವ್ರ ನಂತರ ಬಸವಾನಂದರು, ಅವ್ರ ನಂತರ ಹೀಗೆ ಗುರುವಿನಿಂದ ಕಲಿತ ವಿದ್ಯೆವಿನ ನಮ್ಮದೆಲ್ಲ ಕುರುಡು ವಿದ್ಯೆ ಅಲ್ಲ, ಕುರುಡು ವಿದ್ಯೆ ಅಲ್ಲ. ಹಾಗಾಗಿ ಅದು ತನಗೆ ಸತ್ಯ ಮಾರ್ಗವನ್ನು ತೋರಿಸುವ ವಿದ್ಯೆ ಅಲ್ಲ, ಯಾವುದು ಗುರುವಿಲ್ಲದ ಕಲಿತಂತ ವಿದ್ಯೆ. ನಿನ್ನ ಸತ್ಯ ಮಾರ್ಗ ಯಾವುದು? ಜ್ಞಾನ ದೇವತೋ ಕೈವಲ್ಯಂ. ಮೋಕ್ಷದ ಮಾರ್ಗವನ್ನು ತೋರಿಸಿ ನಿನ್ನನ್ನು ಮುಕ್ತನನ್ನಾಗಿ ಮಾಡುವ ಸಾಧನಾ ಮಾರ್ಗಗಳಿಂದ ನೀನು ವಂಚಿತನಾಗುತ್ತಿದ್ದಿ, ತೋರದಯ್ಯೋ. ಹಾಗಾಗಿ ವೇದಾಂತ ವಿದ್ಯೆಗಾಗಿ ಹೇಳಬೇಕಾದದ್ದೇನಿಲ್ಲ, ಪ್ರಪಂಚ ವಿದ್ಯೆಗೆ ಒಬ್ಬ ಗುರು ಬೇಕು. ಆಚಾರ್ಯ ಸೇವೆ ಎಂದು ಹೇಳದೆ, ಆಚಾರ್ಯೋ ಉಪಾಸನೆ ಎಂದು ಹೇಳದೆ, ಸೇವಾ ಸೇವಾ ಅಂತ ಹೇಳ್ತೀವಿ ಸತ್ಯ. ಅದಕ್ಕಿಂತ ಮುಂಚೋದ್ರು ಮಹಾತ್ಮರು ಆಚಾರ್ಯೋ ಉಪಾಸನೆ ಎಂದು ಹೇಳಿದೆ. ಅಂದರೆ ಗುರುಗಳನ್ನು ಯಾವ ರೀತಿ ನಾವು ಉಪಾಸನೆ ಮಾಡಬೇಕು ಅಂದರೆ, ಗುರುಗಳಲ್ಲಿ ಯಾವ ರೀತಿ ನಾವು ಭಾವ ನೀಡಬೇಕಂದ್ರೆ, ಸಾಮಾನ್ಯವಾಗಿ ಒಂದು ದೈವ ಅಥವಾ ದೇವರಂತ ಹೇಳ್ತೀವಲ್ಲ, ಆ ದೈವ ಲಕ್ಷ್ಮಿ ಇರಬಹುದು, ಗಣೇಶ ಇರಬಹುದು, ಪಾರ್ವತಿ ಇರಬಹುದು, ಅಂಬಾದೇವಿನೇ ಇರಬಹುದು, ಚಾಮುಂಡಿನೇ ಇರಬಹುದು. ಯಾವ ದೇವರಲ್ಲಿ ಯಾವ ರೀತಿ ಉಪಾಸನೆ ಇರ್ತೀವಿ, ಅದೇ ರೀತಿ ಗುರುಗಳನ್ನು ಉಪಾಸಿಸಬೇಕೆಂದು. ಅದಕ್ಕೆ ಆಚಾರೋ ಸೇವನಲ್ಲ, ಆಚಾರೋ ಉಪಾಸನೆ. ಹಾಗೆ ಅದಕ್ಕೆ ಅರ್ಥ ಏನಪ್ಪ ಅಂದರೆ, ಈ ಕಾಲದಲ್ಲಿ ಏನಾಗದಂತ ಅವರು ಹೇಳ್ತಾರೆ, ನಾವು ಹೇಳಂಗಿಲ್ಲ. ಗುರು ಶಿಷ್ಯ ಸಂಪ್ರದಾಯವು ನಷ್ಟ ಭ್ರಷ್ಟವಾಗಿದೆ ಅಂತ ನಡೆದಲ್ಲ. ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಮೇಲೆ ಮೇಲೆ ನೋಡಿದ್ರು ಏನು ಅನ್ಸಂಗಿಲ್ಲ. ವಿಚಾರ ಮಾಡಿ ನೋಡಿದಾಗ ಏನಾಗಿದೆ ಅಂದರೆ, ಗುರು ಸಂಪ್ರದಾಯ, ಗುರು ಶಿಷ್ಯರ ಸಂಪ್ರದಾಯ ನಷ್ಟ ಆಗ್ಯದ. ಅದಕ್ಕಾಗಿ ಅಲ್ಲಿ ಭ್ರಷ್ಟತೆ ಪ್ರವೇಶ ಮಾಡಿದೆ. ಆದ್ದರಿಂದ ಗುರುವಿನಲ್ಲಿ ಇವತ್ತಿನ ಶಿಷ್ಯರಿಗೆ ವಾತ್ಸಲ್ಯ ಇಲ್ಲ. ಎಲ್ಲೋ ಕೆಲವು ಜನಕ್ಕೆ ಮಾತ್ರ ವಾತ್ಸಲ್ಯ, ಪ್ರೀತಿ, ಪ್ರೇಮ, ಶ್ರದ್ಧಾ, ಭಕ್ತಿ ಎಷ್ಟು ಮಂದಿಗಾದ? ಕೆಲವು ವ್ಯಕ್ತಿಗಳಲ್ಲಿ. ಹಾಗಾಗಿ ವೃತ್ತಾಪಹಾರಕರಾದ ಗುರುಗಳು ಅತಿ ವಿರಳ. ಯಾಕೆ ಹಿಂಗಾಗ್ಯದಂದ್ರೆ, ವಿತ್ತಾಪಹಾರಕ, ಚಿತ್ತಾಪಹಾರಕ. ಇವತ್ತು ಏನಾಗ್ಯದಂದ್ರೆ, ವೃತ್ತಾಪಹಾರಕರಾದ ಗುರುಗಳು ಅತಿ ವಿರಳ. ನಿನ್ನ ಅಂತಃಕರಣದಲ್ಲಿರುವಂಥ ಅಂಧಕಾರದನ್ನ ಕಳಿಲಿಕ್ಕೆ ಜ್ಞಾನದ ಜ್ಯೋತಿಯನ್ನು ಹಚ್ಚುವಂಥ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿರದೇ ವಿರಳ ಅಂದರು, ಬಹಳ ವಿರಳ. ಅದಕ್ಕಾಗಿ ಶಿಷ್ಯರು ವೇದಾಂತ ವಿಚಾರವನ್ನು ಮಾಡುತ್ತಾರೆಂದರೆ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಮೋಕ್ಷ ಇಚ್ಛೆಯಿಂದಲ್ಲ. ಪರೀಕ್ಷೆ ಮಾಡಿ ನಮ್ಮ ಅಂತಃಕರಣ ನೋಡ್ಕೇರಿ. ನಾವು ಇಷ್ಟೆಲ್ಲ ವೇದಾಂತವನ್ನು ಎಲ್ಲವೂ ನಾವು ತಿಳ್ಕೊಂಡಿವಿ. ಆದರೆ ಈ ಜನ್ಮದಲ್ಲಿ ಮೋಕ್ಷವನ್ನು ಪಡಲೇಬೇಕನ್ನುವಂಥ
ಅಚಲ ಇಚ್ಛೆ ಉಳ್ಳಂಥವ್ರು ಎಲ್ಲೋ ಒಬ್ರು ಇರೋರು, ಎಲ್ಲೋ ಒಬ್ರು. ಹಾಗಾಗಿ ಇಲ್ಲಿ ಕುತೂಹಲದಿಂದ ಕಾಲ ಕಳೆಯುವುದಕ್ಕಾಗಿ, ಎದಕ್ಕೆ? ಕುತೂಹಲಕ್ಕಾಗಿ ಅಥವಾ ಇನ್ನೊಂದು ಉದ್ದೇಶ ಗುರಿಯನ್ನಿಟ್ಟುಕೊಂಡು ಕೆಲವರು ಏನು ಮಾಡ್ತಾರಂದ್ರೆ ಗುರುಗಳನ್ನು ವೇದಾಂತಿಗಳನ್ನು ಕರೆಸ್ಕೊಳ್ಬೇಕು ಅಂತಾರ. ಕರೆಸಿದ ಮೇಲೆ ವಿಚಾರವನ್ನು ಮಾಡಿ ಇಚ್ಛೆಯಿಂದ ಹೇಳುವವರು ಹೇಳುತ್ತಾರೆ, ಕೇಳುವವರು ಕೇಳುತ್ತಾರೆ. ಕರೆಸಿದಾಗ ಮನಪೂರ್ವಕವಾಗಿ ಹೇಳೋರು ಇಲ್ಲೋ ಹೇಳ್ತಾರೆ. ಅಷ್ಟು ಮಂದಿ ಸಭೆಯಲ್ಲಿ ಎಲ್ಲೋ ಒಬ್ರು ಕೇಳೋರು ಕೇಳ್ತಾರೆ ನೋಡ್ರಿ. ಕರೆಸಿದ್ದಕ್ಕೆ ವೇದಾಂತ ಕೇಳಿ ವೇದಾಂತಕ್ಕೆ ಫಲ ಏನದ? ಮುಕ್ತಿಯನ್ನು ಪಡೆಯೋದ. ಅಲ್ಲಿ ಫಲವನ್ನ ಪಡೆಯೋದಿಲ್ಲ, ಫಲಪ್ರಾಪ್ತಿಗೆ ಅವಕಾಶ ಇಲ್ಲ, ಮೋಕ್ಷ ಪ್ರಾಪ್ತಿಗೆ ಅವಕಾಶ. ಯಾಕೆ ಬಲ್ಲವರು ಫಲಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದಿಲ್ಲ ಅಂದ್ರೆ, ಯಾಕೆ ಅದನ್ನ ಹೇಳಂಗಿಲ್ಲ ಅಂದ್ರೆ, ಭಗವಂತನಲ್ಲಿ ಈಗ ನಾವು ಫಲವನ್ನು ಕೇಳ್ತಾ ಇದ್ದೀವಿ ಅಂತ ಇಟ್ಕೋ. ದೇವರಲ್ಲಿ ನನಗಿಂಥದ್ದಾಗಲಿ ಇಂಥದ್ದು ಹೋಗಲಿ ಅಂತ ನಾವು ಕೇಳೋದು ಸಹಜ. ದೇವ್ರು ಹೇಳ್ತಾನ, ನೀನು ಈ ಜಗತ್ತಿಗೆ ಬರೋದ್ರೊಳಗಾಗಿ ಆ ಭಗವಂತ ನಿನಗೆ ಏನೇನು ಕೊಡಬೇಕಾಗಿತ್ತು ಎಲ್ಲ ಕೊಟ್ಟೇ ಕಳಿಸ್ಯಾನ. ಮತ್ತು ನಾನೇನು ಕೊಡೋದ ನಿನಗೆ? ಹೌದಾ ಇಲ್ಲ? ನಾವೇನು ಕೊಡೋದಿಲ್ಲ ಅಂತ ಭಗವಂತ ಏನೇನು ಕೊಡಬೇಕಾಗದ ಎಲ್ಲ ಕೊಟ್ಟಾನ. ನಿನಗೆ ಬಡತನ ಬೇಕೆತ್ತ ಬಡತನ ಕೊಟ್ಟಾನ, ಸಿರಿತನ ಬೇಕೆತ್ತ ಸಿರಿತನ ಕೊಟ್ಟಾನ. ಮತ್ತು ನಿನಗೇನೇನು ಆಗಬೇಕು ಅಂತ ಜಗತ್ತಿನಲ್ಲಿ ಆದ ಮೊದಲೇ ಕೊಟ್ಟು ಕಳಿಸ್ಯಾನ. ಅದರಂತೆ ನಡೀತದೆ ವಿನ ನಾವು ಕೊಟ್ಟದ್ದು ನಡೆಯಂಗಿಲ್ಲ ಅಂದ್ರು. ದೊಡ್ಡವರು ಕೊಟ್ಟಾರಂದ್ಮೇಲೆ ಸಣ್ಣವನು ಕೊಟ್ಟದ್ದು ದೊಡ್ಡದಾಗ್ತದೇನು? ಹಾಗಾಗಿ ಅಲ್ಲೇನು ಅವಕಾಶ ಇಲ್ಲ. ಆದರೂ ಕೂಡ ಇಲ್ಲಿ ಏನು ಮಾಡ್ತಾರಂದ್ರೆ, ಕೇಳುವವರು ಕೇಳಿ ಆರಾಮ್ ಕುರ್ಚಿ ಮೇಲೆ ಬಿದ್ದುಕೊಂಡು ಕೆಲ ಮಂದಿ ವಾರ್ತಾಪತ್ರಿಕೆಗಳನ್ನು ಓದಿದಂತೆ. ಇದು ಓದುವ ವಿದ್ಯೆ ಇದಲ್ಲ. ಬ್ರಹ್ಮವಿದ್ಯೆ ಪತ್ರಿಕೆ ಓದಿದಂಗ ಪುಸ್ತಕ ಓದಿದಂಗ ಓದುವಂಥ ವಿದ್ಯೆ ಅಲ್ಲ. ವೇದಾಂತ ವಿದ್ಯೆ ಅಂದ್ರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚಿತೆ ಅಂತ ಪ್ರಮಾಣ ಕೊಟ್ರು. ಉಪನಿಷತ್ ಹೇಳ್ತದ, ಬ್ರಹ್ಮ ವಿದ್ಯೆಯನ್ನ ತಿಳಿಯುವುದಕ್ಕೆ ಗುರುವೇವ ಅಂದರೆ ಗುರುವನ್ನೇ ಶರಣು ಹೊಂದಬೇಕು. ಹಾಗೆ ಅಜ್ಞಾನವೆಂಬ ನಿದ್ದೆಯಲ್ಲಿ ಬಿದ್ದು ತನ್ನನ್ನು ತಾನು ಮರೆತು ಅನಾತ್ಮ ಚಿಂತನೆಯಿಂದ ಬೆಂದು ಹೋಗುವ ಜೀವನನ್ನು ಎಚ್ಚರ ಮಾಡಬೇಕಲ್ಲ. ಎಚ್ಚರಿಸುವುದಕ್ಕಾಗಿ ಗುರುವು ಅಲಾರಾಮ್ ಟೈಮ್ ಪೀಸಿಗೆ ಸಮಾನ. ತಿಳಿಯುವ ದೃಷ್ಟಾಂತ ಕೊಡ್ತಾರೆ. ನಮ್ಮನೆ ನಿದ್ದೆಯಲ್ಲಿ ಇರುವವರು ಎಚ್ಚರ ಆಗಬೇಕಾದ್ರೆ ಒಂದು ಅಲಾರಾಮನ್ನು ಇಡ್ತೀವಲ್ಲ, ಅಲಾರಾಮ್ ಏನ್ ಮಾಡ್ತದ? ನೀ ಎಂತ ನಿದ್ದೆ ಮಾಡಿದ್ರು ಕೂಡ ನಿನ್ನನ್ನು ಎಬ್ಬಿಸ್ತದೆ, ಎಚ್ಚರ ಮಾಡ್ತದೆ. ಅದಕ್ಕೆ ನಾವೇನು ಮಲ್ಕೊಂಡೇವನ್ರಿ ಗುರುಗಳು ಇಲ್ಲಿ ಗಡಿಯಾರ ಇರಕ ಅಂತ ಅನಿಸ್ಬೋದು. ನಾವೆಲ್ಲಿ ಮಲಗಿವಿ? ಅಜ್ಞಾನದ ನಿದ್ರೆಯಲ್ಲಿ ಮಲಗಿವಿ ನಾವು. ಅಜ್ಞಾನ, ಆ ಅಜ್ಞಾನ ನಿದ್ರೆಯಿಂದ ಎಚ್ಚರ ಮಾಡಬೇಕಾದ್ರೆ ಗುರು ವಾಕ್ಯ, ಗುರುವಿನ ಉಪದೇಶ ಅಲಾರಾಮ್ ಟೈಮ್ ಪೀಸ್. ಹಾಗೆ ಈಶ್ವರ ಉಪಾಸನೆ ಪರೋಕ್ಷದಲ್ಲಿ ಫಲವನ್ನು ಕೊಡುತ್ತದ. ಈಶ್ವರನ ಉಪಾಸನೆ ಮಾಡಿದ್ರೆ ಫಲವನ್ನು ಕೊಟ್ಟರೆ, ಗುರುವಿನ ಉಪಾಸನೆ ಸದ್ಯ ಫಲವನ್ನು ಕೊಡುತ್ತದೆ. ಈಗ ಮಾಡಿದ ಉಪಾಸನೆ ದೇವರಲ್ಲಿ ಮಾಡೋದು ಮುಂದೆ ಕೊಡ್ತದ. ಇದು ಸದ್ಯ ಅಂದ್ರೇನು? ಈಗಿಂದೀಗಲೇ. ಕತ್ತಲು ಲೈಟ್ ಹಾಕಿದ ಮುಂದೆ ಕೊಡಂಗಿಲ್ಲ ಬೆಳಕು, ತಕ್ಷಣದಲ್ಲೇ ಬೆಳಕು. ಹಾಗಾಗಿ ಗುರುವಿನ
ಸದ್ಯ ಫಲವನ್ನ ಉಪಾಸನೆ ಯಾಕೆ ಹೇಳ್ತಾರ ಅವತ್ತಿ ಅಂದ್ರೆ ಆಚಾರ್ಯೋಪಾಸನ. ಆಚಾರ್ಯರ ಸೇವೆ ಮಾಡೋದಕ್ಕಿಂತ ಅವನ ಉಪಾಸನೆ ಮಾಡು. ಉಪಾಸನೆಯಲ್ಲಿ ಎಲ್ಲವೂ ಬಂದು ಅವನಲ್ಲಿ ಎಲ್ಲವೂ ಇರ್ತಾವ. ಅದು ಕಷ್ಟ ಬರದು ಅಂದ್ರೆ ಪ್ರತ್ಯಕ್ಷ ಪ್ರಯೋಜನ ಉಂಟು ಮಾಡುತ್ತದೆ ಗುರುವಿನ ಫಲ. ಆದುದರಿಂದ ಸಾಧಕನಿಗೆ ಆಚಾರ್ಯರ ಉಪಾಸನೆಗಿಂತ ಹೆಚ್ಚಿನದಾದ ಸಾಧ್ಯವೇ ಇಲ್ಲ. ಅದಕ್ಕೆ ಸುದ್ದಿನೇ ಹೇಳಿದ ಗುರುವರು ಅಧಿಕಂ ಅಂತ. ಗುರುವಿನಕ್ಕಿಂತ ಅಧಿಕವಾದದ್ದು ಶ್ರೇಷ್ಠವಾದದ್ದು ಇನ್ನೊಂದು ಏನಾನ ಜಗತ್ತಿನಲ್ಲಿ 14 ಲೋಕದಲ್ಲಿ ಸ್ವರ್ಗ ಮತ್ತು ಪಾತಾಳ ಕೈಲಾಸ ವೈಕುಂಠ ಇಲ್ಲೇನ ಹೋಗ್ರಿ, ಗುರುವಿಗಿಂತ ದೊಡ್ಡವನು ಅಧಿಕವಾದವನು ಯಾರು ಇಲ್ಲಂದಾಗ ಮತ್ತು ಆ ಗುರುವಿನ ಉಪಾಸನೆ ಮಾಡಬೇಕು, ಮತ್ತು ಅವ್ರನ್ನ ಉಪಾಸನೆ ಮಾಡಬೇಕು. ನೀ ತಿಳ್ಕೊ ಹೆಚ್ಚಿನ ಫಲ ನಿನಗೆ ಪ್ರತ್ಯಕ್ಷ ಅದು ಸದ್ಯದಲ್ಲಿ ಆಗೋದಲ್ಲಪ್ಪ. ಮತ್ತೆ ಇದು ಅದು ವರ್ತಮಾನದಲ್ಲೇ ಭವಿಷ್ಯತ್ ಕಾಲದಲ್ಲಿ ಆಗೋದಲ್ಲ. ಹಾಗಾಗಿ 7ನೆಯ ಮಾತನ್ನು ಹೇಳಿದ್ರು ಶೌಚ ಅಂದ್ರು. ಅಂದರೆ ಶುಚಿತ್ವ, ಸ್ವಚ್ಛವಾಗಿರೋದು. ಇದನ್ನ ನಮ್ಮ ಸನಾತನ ಧರ್ಮದಲ್ಲಿ ಈಗಲ್ಲ, ಯಾವಾಗ ಧರ್ಮ ಅನ್ನೋದು ಹುಟ್ಟ್ಯವ ಅವತ್ತಿನಿಂದ ಧಾರ್ಮಿಕ ರಂಗದಲ್ಲಿ ಅನಾದಿ ಕಾಲದಿಂದ ಸ್ವಚ್ಛತೆಗೆ ಪ್ರತ್ಯಕ್ಷ ಸ್ಥಾನವನ್ನು ಕೊಟ್ಟಾರ. ಬಹಳ ಮುಖ್ಯವಾದ. ಹೊರಗಡೆ ಪ್ರಪಂಚ ಜಗತ್ತು ಕೂಡ ಸ್ವಚ್ಛವಾಗಿರಬೇಕು, ಜಗತ್ತಿನ ವಸ್ತುಗಳು ಸ್ವಚ್ಛವಾಗಿರಬೇಕು. ಆ ಜಗತ್ತನ್ನ ವಸ್ತುಗಳನ್ನ ನೋಡುವಂತ ನೀನು ಸ್ವಚ್ಛವಾಗಿರಬೇಕು. ಇಷ್ಟು ಬಹಿರಂಗ ಸ್ವಚ್ಛ ಅಲ್ಲದೆ ಜಗತ್ತಿನಲ್ಲಿ ಬಹಿರಂಗ ಸ್ವಚ್ಛ ಇದ್ರೆ ಸಾಕು. ವಸ್ತುಗಳು ಬಹಿರಂಗವಾಗಿ ಸ್ವಚ್ಛ ಇದ್ರೆ ಸಾಕು. ಹಣ್ಣುಗಳಿಗೆ ನೋಡ್ರಿ ಹೆಂಗೆ ಹೊಡೆದು ಎಲ್ಲ ಧೂಳು ಪಾಳು ಎಲ್ಲ ಇರ್ತಾರೆ. ನಮಗೇನು ಹಣ್ಣುಗಳು ಹೊರಗೆ ಭಾಳ ಸ್ವಚ್ಛ ಚಂದ ಕಂಡು ಸಾಕು, ಒಳಗೆ ಹುಳ ಬಿದ್ದರೂ ಪರವಾಗಿಲ್ಲ, ತಗಂತೀವಿಲ್ಲ ಅವು. ಆದರೆ ನಿನ್ನಲ್ಲಿ ಅಂತರಂಗ ಸ್ವಚ್ಛತೆ ಶುದ್ಧಿ ಇರ್ಬೇಕಂದ್ರು ಅಂತರಂಗ ಶುದ್ಧಿ ಇರಬೇಕಲ್ಲ. ಹಾಗಾಗಿ ಬಾಹ್ಯ ರೂಪವು ಸ್ವಲ್ಪ ವಿಕೃತಿಯಾಗಿದ್ದರೂ ನಮಗೇನು ತೊಂದರೆ ಇಲ್ಲ. ಕಾಯ ಕರ್ರನೆ ಕಂದಿದೊಡೆನಯ್ಯ, ಕಾಯ ಮೆರನೆ ಮಿಂಚಿದೊಡೆನಯ್ಯ. ಅವು ವಸ್ತುಗಳು ತಳ ಹೊಳಿತಿರ್ತಾವ, ಫಳ ಹೊಳಿತಾವ. ಅಷ್ಟು ಸ್ವಚ್ಛ ಯಾವಾಗ ಅದನ್ನ ನೋಡೇನು ಅಂತ ಅನಿಸ್ತವ, ಹೌದಲ್ರಿ? ಅದಕ್ಕೆ ಒಂದು ವೇಳೆ ಮಲಿನವಾಗಿದ್ರೂ ಪರವಾಗಿಲ್ಲ. ಅವು ತೊಗಟೆ, ಮಾವಿನ ತೊಗಟೆ ಕೆಲವು ಕಪ್ಪಾಗಿರ್ತಾವ, ಎಲ್ಲ ಆಗಿರ್ತಾವ. ಆದ್ರೆ ಒಳಗೆ ಹಣ್ಣಿಗೇನು ನಾಶ ಇಲ್ಲ ನೋಡ್ರಿ. ಹಣ್ಣಿಗೆ ನಾಶ ಅದೇನು? ಅದ್ರಂಗ ಒಂದು ವೇಳೆ ಬಾಹ್ಯ ಶೌಚಿತ್ವ, ಅಂತರಂಗ ಶೌಚ. ಬಾಹ್ಯದಲ್ಲಿ ಸ್ವಲ್ಪ ಮಲಿನತ್ವ ಇರಲಿ, ನೀನು 2 ದಿನಕ್ಕೊಮ್ಮೆ ಮೈ ತೊಳ್ಕೊ, ಪರವಾಗಿಲ್ಲ, ಆಗೋದೇನಾದ ನಡೀತದ. ಆದ್ರೆ ಅಂತರಂಗ ಸ್ವಚ್ಛ ಕ್ಷಣ ಕ್ಷಣದಲ್ಲೂ ಶುದ್ಧವಾಗಿರ್ಬೇಕು. ಹಾಗೆ ಇಲ್ಲಿ ಭಕ್ತನ ಲಕ್ಷಣವನ್ನು ವರ್ಣಿಸುವಾಗ ಶುಚಿರ್ದಕ್ಷ ಅಂತ ಒಂದು ಮಾತು ಬರೆದ. ಅಂದ್ರೆ ಶುಚಿತ್ವವೇ ತಿಳಿಯದವನಿಗೆ ಜ್ಞಾನವು ಲಭಿಸಲಾರದು. ತನ್ನ ಸ್ವಚ್ಛತೆಯನ್ನು ತಾನು ಕಾಪಾಡಿಕೊಳ್ಳಲಾರದವನಿಗೆ ಜ್ಞಾನ ಸಾಧ್ಯ ಇಲ್ಲಂತಾಗಲಿಕ್ಕೆ. ಅದಕ್ಕಾಗಿ ಮೊದಲು ಶುಚಿತ್ವವಿಲ್ಲದವನಿಗೆ ಬ್ರಹ್ಮತ್ವ ಎಲ್ಲಿ ಅಂತ. ಕಾಣುವ ಬಹಿರಂಗದಲ್ಲೇ ಸ್ವಚ್ಛತೆ ಮಾಡಿಕೊಳ್ಳೋಕಿಲ್ಲಂದ್ರೆ ಕಾಣದ ಅಂತರಂಗದಲ್ಲಿ ಹೇಗೆ ಸ್ವಚ್ಛ ಮಾಡ್ಕೊಂತಾನಂತ. ಅದಕ್ಕೆ ಸಾಧಕರಲ್ಲಿ ಪ್ರಥಮ ಆದ್ಯತೆ ಸ್ವಚ್ಛತೆ. ಸ್ವಚ್ಛತಾ ಅಭಿಯಾನ ಅಂತ ಮಾಡಲ್ಲ ಮೋದಿಯವರೀಗ, ಸುಮ್ಮನೆ ಮಾಡಿಲ್ಲವನ. ಹಾಗಾಗಿ ಶುಚಿತ್ವ ವಿಷಯದಲ್ಲಿ ಸ್ವಲ್ಪ ಅಶ್ರದ್ಧೆಯಿಂದ ಇದ್ದದಕ್ಕಾಗಿ ಏನಾಯ್ತು ದೃಷ್ಟಾಂತ ಕೊಟ್ಟಬಿಟ್ರು. ನಳಚಕ್ರವರ್ತಿಯು ಅಸಹ್ಯಕರವಾದ ದುಃಖವನ್ನು ಭೋಗಿಸಿದ. ನಳನ ಕಥೆ ಹೇಳಿದರು.
ಯಾಕೆ ಹೊರಗಡೆ ಹೇಗಿರಬೇಕು ಹೇಗಿರಬಾರದು ಅನ್ನೋದು ಒಂದೂ ತಿಳಿಯದ ಕಾರಣವಾಗಿ ರಾಜನಾಗಿ ತನ್ನ ಇಚ್ಛೆಯಂತೆ ಜೂಜಾಟವನ್ನಾಡಿ ಕೊನೆಗೆ ಏನು ಅನುಭವಿಸಿದ? ದುಃಖವನ್ನೇ ಅನುಭವಿಸಿದ. ಹಾಗಾಗಿ ಶರೀರವೂ ಶುಚಿಯಾಗಿರಬೇಕು, ವಸ್ತ್ರಗಳು ಶುಚಿಯಾಗಿರಬೇಕು, ಅದರ ಜೊತೆಗೆ ನಮ್ಮ ಪರಿಸರ ವಾತಾವರಣ ಕೂಡ ಸ್ವಚ್ಛವಾಗಿರಬೇಕು. ಅಷ್ಟಲ್ಲದೆ ಬಾಹ್ಯ ಶೌಚವೇ ಸರ್ವಸ್ವವಲ್ಲ. ಬಾಹ್ಯ ಆಚಾರವು ಯಾವುದೇ ಆಗಲಿ ಅಂತರ್ಯದಲ್ಲಿ ಅಂತಃಕರಣದವರೆಗೆ ಹೋಗಿ ಅದಕ್ಕೆ ಸಂಬಂಧಿಸಿ ಅಲ್ಲಿ ಸತ್ಪ್ರಯೋಜನವನ್ನು ಉಂಟು ಮಾಡುತ್ತದೆ. ಇಲ್ಲಿ ನಿಷ್ಪ್ರಯೋಜನ. ಬಟ್ಟೆ ಎಷ್ಟು ಸಲ ಒಗೆದೇವಿ, ಇಸ್ತ್ರಿ ಮಾಡೀವಿ, ಮನೆಗೆ ಎಷ್ಟು ಸಲ ಸ್ವಚ್ಛ ಮಾಡಿವಿ, ಬಣ್ಣ ಹೊಡೆದಿವಿ, ನಿನಗೇನು ಲಾಭ ಆಗ್ಯದ? ನಷ್ಟನೇ ಆಗ್ಯದ. ನಷ್ಟ ಆಗ್ತದೆ. ದಿವಸ ಇಸ್ತ್ರಿ ಮಾಡಿಸೋದು, ಸಾಬಾನು ಹಚ್ಚೋದು, ಮತ್ತು 6 ತಿಂಗಳಿಗೊಂದ್ಸಲ 2 ವರ್ಷಕ್ಕೊಂದ್ಸಲ ಬಣ್ಣ ಹೊಡೆದು ನಷ್ಟನೇ ಅದ, ಇಲ್ಲಂತಲ್ಲ. ಆದರೆ ಇಲ್ಲಿ ಕೇವಲ ಆಡಂಬರ ಮಾತ್ರವೆಂದು ತಿಳಿಯಬೇಕು. ಹೊರಗಿನ ಆಚಾರಕ್ಕೂ ಅಂತರಂಗದ ಭಾವನೆಗೂ ಸಂಬಂಧ ಇಲ್ಲ, ತಪ್ಪಿ ಹೋಗ್ತದೆ. ಹಾಗಾಗಿ ಮಹಾತ್ಮರು ಆಂತರ್ಯದ ಭಾವನೆಯ ಸಂಬಂಧವೇ ತಪ್ಪಿ ಹೋದಂತಿದೆ. ಜಡವಾದ ಯಂತ್ರದಂತೆ ಇಲ್ಲಿ ಜಡವಾದ ಯಂತ್ರದಂತೆ ಏನಾಗ್ತದ ಅಂತಂದರೆ ಎಲ್ಲ ಕೆಲಸಗಳು ನಡೆಯುವಂತೆ ತೋರುತ್ತದೆ. ಆದರೂ ಹೊಲಕ್ಕೆ ಬೇಲಿಯೇ ಮುಖ್ಯವೆಂದು ಯಾರು ಹೇಳಿದ್ದನ್ನು ಒಬ್ಬ ರೈತ ಕೇಳಿದ. ಈ ಹೊಲಕ್ಕೆ ಬೆಳೆಗಳಿಗೆ ಯಾವುದು ಮುಖ್ಯ ಅಂದರೆ ಒಬ್ಬೊಬ್ಬ ಒಂದೊಂದು ಹೇಳ್ದ. ಒಬ್ಬ ರೈತ ಅನುಭವಿದ್ದ ಇದಕ್ಕೆ ಬೇಲಿನೇ ಬಹಳ ಮುಖ್ಯ. ಯಾಕೆ ಹೊರಗೆ ಎಷ್ಟು ದನ, ಆಮೇಲೆ ಮೇಕೆ, ಆಡು ತಿರುಗಾಡೋದು ಕೂಡ ಅದಕ್ಕೇನು ಧಕ್ಕೆ ಇಲ್ಲ. ಆ ಒಂದು ವೇಳೆ ಒಳಗೋದ್ರೆ ಸರ್ವನಾಶ ಆಗ್ತವ. ಅದಕ್ಕಾಗಿ ಅಯ್ಯ ಏನಾಗ್ಯದ ಅಂತಂದರೆ ಅದನ್ನು ಕಾಪಾಡುವುದರಲ್ಲಿಯೇ ಕಾಲವನ್ನು ಕಳೆದಂತೆ. ಬೇಲಿ ಹಾಕಿದ್ರೆ ಕಾಪಾಡುವ ಕಾಲವನ್ನು ಕಳೆಯುವ ಅವಶ್ಯಕತೆ ಇಲ್ಲ. ನೀನು ಬೇಲಿ ಹಾಕಿದ್ದೆ, ಗೇಟ್ ಅದ, ನೀ ಎಲ್ಲಿಗೇನು ಹೋಗಿ ಬಾ. ಇಲ್ಲಂದ್ರೆ ಹಗಲು ರಾತ್ರಿ ಅವನ್ನ ಕಾಪಾಡ್ಕೊಂತ ಕುಂತಿ, ಎಷ್ಟು ಕಾಪಾಡಿದ್ರು ಕೂಡ ಒಂದು ದಿನ ಅವನ್ನೆಲ್ಲ ತಿಂದು ನಾಶ ಆಗುತ್ತಾವ. ಅದರಂತೆ ಇಲ್ಲಿ ಕೂಡ ಮಹಾತ್ಮರು ದೇಹ ಶುದ್ಧ ಜಲದಿಂದ, ದೇಹ ಶುದ್ಧಿಯಾದ ನೀರಿನಿಂದ, ಜಲ ಶುದ್ಧ, ದೇಹ ತನು ಶುದ್ಧ ಜಲದಿಂದ, ಮನಶುದ್ಧಿ ಎದರಿಂದ ಅಂದರೆ ಮಂತ್ರದಿಂದ ಅಥವಾ ಸತ್ಯದಿಂದ ಅಂತ. ಸತ್ಯವನ್ನು ಹೇಳ್ತಾ ಹೋಗಿ ಎಷ್ಟು ಮನಸ್ಸು ಶುದ್ಧಿ ಆಗ್ತದೆ. ಅದರಂತೆ ವಿದ್ಯಾ ತಪಸ್ಸುಗಳಿಂದ ಜೀವಾತ್ಮನು ಶುದ್ಧಿ ಆಗುತ್ತಾನೆ. ಜೀವಾತ್ಮ ಇದರಿಂದ ಶುದ್ಧಿ ಆಗ್ತಾನ? ವಿದ್ಯಾ ತಪಸ್ಸುಗಳಿಂದ. ಜ್ಞಾನದಿಂದ ಬುದ್ಧಿ ಶುದ್ಧವಾಗುತ್ತೆ ಎಂದು ಮನುಸ್ಮೃತಿ ಹೇಳ್ತದೆ. ಬುದ್ಧಿ ಅದರಿಂದ ಶುದ್ಧ ಆಗ್ತದ? ಜ್ಞಾನದಿಂದ. ಚಿತ್ತ ಶುದ್ಧಿ ಇಲ್ಲದ ಶಿವಪೂಜೆ ಏಕೆಂದು ವೇಮನ ಯೋಗಿಯ ಅಭಿಪ್ರಾಯ. ಅಂತಃಕರಣದಲ್ಲಿ ರಾಗದ್ವೇಷಗಳಿಲ್ಲದೆ, ಕಾಮ ಕ್ರೋಧಗಳಿಲ್ಲದೆ ಸಾತ್ವಿಕವಾದ ದೈವೀ ಗುಣಗಳು ತೋರಿತೆಂದರೆ ಅಂತರಂಗದ ಶೌಚವು ಸಿದ್ಧಿಸೆತೆಂದು ತಿಳಿಯಬೇಕು. ಇಲ್ಲಿ ಹೊರಗಡೆ ಮನೆಗೆ ನೋಡ್ತೀವಿ, ಭಾಳ ಚಲೋ ಆಗ್ಯದ, ಸ್ವಚ್ಛ ಆಗ್ಯದ ಬಣ್ಣ ಅಂತ ಹೇಳ್ತೀವಿ, ಬಟ್ಟೆ ಭಾಳ ಬೆಳಗಾಯ ಅಂತ ಹೇಳ್ತೀವಿ. ನಿಮ್ಮ ಮನಸ್ಸು ಬುದ್ಧಿ ಶುದ್ಧಿ ಆಗ್ಯದಂತ ಹೆಂಗೆ ನೋಡ್ತೀರಿ? ಅದಕ್ಕೆ ಲಕ್ಷಣ ಹಿಡಿದ್ರು. ಇಂತಿಂಥವು ಆಗಿತ್ತು ಅಂದರೆ ರಾಗದ್ವೇಷ ಇರಂಗಿಲ್ಲ, ಕಾಮಕ್ರೋಧ ಇರಂಗಿಲ್ಲ. ಸಾತ್ವಿಕ ಗುಣಗಳಿಂದ ಏನಾಗ್ತದ ಅಂದರೆ ನಮ್ಮಲ್ಲಿ ತೋರ್ಲಿಕ್ಕೆ ಹತ್ತಿದ್ರೆ
ಅಂತ ಶೌಚ್ಯತೆ ನಡೆದದ, ಅದು ಆಗ್ಯದ ಅಂತ. ಎದರಿಂದ ಆಗ್ಯದ? ಜ್ಞಾನದಿಂದ. ಮತ್ತೆ ಅದು ಸ್ಥೂಲ ಶರೀರದಂತೆ ಸೂಕ್ಷ್ಮ ಶರೀರಕ್ಕೆ ಸ್ನಾನಪಾನಗಳು ಶುಚಿ ಶುಭ್ರತೆಗಳು ಅಗತ್ಯ. ಹೌದಪ್ಪ, ಇದೇನು ಸ್ಥೂಲ ಶರೀರಕ್ಕೆ ಮಾಡಿದ್ವಿ, ಮತ್ತು ಇನ್ನೊಂದು ಸೂಕ್ಷ್ಮ ಶರೀರ ಅದಲ್ಲ, ಅದಕ್ಕೆ ಬೇಕಾಗಿಲ್ಲೇನು? ಅದಕ್ಕೆ ಅವಶ್ಯಕತೆವಾಗಿ ಬೇಕು. ಯಾಕಂದ್ರೆ ಇದು ಬಟ್ಟೆ ಇದ್ದಂಗೆ, ಮನೆ ಇದ್ದಂಗೆ, ಹೊರಗೆ ಶುದ್ಧಿ ಆಯ್ತು, ಒಳಗ ನೋಡಿ. ಈಗ ಅದು ಶುದ್ಧಿ ಆಗಬೇಕಾದ್ರೆ ಸ್ನಾನ ಪಾನಗಳು ಶುಚಿ ಭದ್ರತೆಗಳು ಅಗತ್ಯ. ನೀವು ಅದರ ವಿಚಾರವನ್ನೇ ಬಿಟ್ಟಿರುವುದರಿಂದ ನಿಮ್ಮ ಸಾಧನೆಗಳೆಲ್ಲವೂ ಮುಖವನ್ನು ಕೆಳಗೆ ಮಾಡಿಟ್ಟ ಗಡಿಗೆ ಮೇಲೆ ಕುಂಭವರ್ಷವು ಸುರಿದಂತಾಯಿತು. ಗಡಿಗೆ ಡಬ್ಬಾಕೆನ ಕುಂಭದ್ರೋಣ ಮಳೆ ಸುರಿತದ. ಮಳೆ ಹನಿ ಏನನ್ನದ್ರ ಹೋಗ್ಯವನು, ಯಾಕೆ ಬಾಯಿ ತೆರೆದಲ್ಲ ಡಬ್ಬಾಕೆ. ಹಾಗಾಗಿ ಧರ್ಮರಾಜನಿಗೊಂದ್ಸಲ ಇದೇ ಪ್ರಸಂಗ ಬಂದಾಗ ಸಹೋದರ ಸಹಿತವಾಗಿ ಸಂಪೂರ್ಣವಾದ ಯಾತ್ರೆ ಮಾಡಬೇಕು ಅಂತ ಹೊರಟರು. ನಮ್ಮದು ಸ್ಪೆಷಲ್ ಟ್ರೈನು ಸಂಪೂರ್ಣ ಯಾತ್ರೆಗೆ ಹೊರಡುತ್ತದೆ. ಕುಟುಂಬ ಸಹಿತವಾಗಿ ತಾವು ದಯಮಾಡ್ರಿ ಎಂದು ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡಿದರು. ಸಂಪೂರ್ಣ ನಾವು ಕುಟುಂಬ ಸಹಿತವಾಗಿ ನಮ್ಮವರು ಹೋಗ್ತಾ ಇದ್ದೀವಿ, ಸ್ಪೆಷಲ್ ಆಗಿ ಬೇರೆ ಯಾರಿಲ್ಲ, ಆದರೆ ನೀವು ಮಾತ್ರ ನಮ್ಮ ಜೊತೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ನನಗೆ ಬಹಳ ಕೆಲಸ ಇರುವುದರಿಂದ ಧರ್ಮರಾಜ ನನಗೆ ಬರಲಿಕ್ಕೆ ಈಗ ಅವಕಾಶ ಇಲ್ಲ ಅಂದ. ಈಗ ಆದರೆ ನೀವು ಯಾತ್ರೆಯನ್ನು ಮುಗಿಸಿ ಸುಖವಾಗಿ ಬನ್ನಿರಿ ಎಂದು ಹೇಳಿ, ಇದೋ ನನ್ನ ಪ್ರತಿನಿಧಿಯಾಗಿ ಇದನ್ನು ತೆಗೆದುಕೊಂಡು ಹೋಗಿರೆಂದು ಮೊದಲೇ ಹೇಳ್ತೀವಲ್ಲ, ಒಂದು ವಿಷಯದ ಸೋರೆಕಾಯಿಯನ್ನು ಕೊಟ್ಟ. ಕೇಳಿದೆಲ್ಲ ಇವು, ಅದನ್ನೇ ಸ್ವಲ್ಪ ಬದಲಾವಣೆ ಕೇಳೋದು. ನೀವು ಈ ಸೋರೆಕಾಯಿಯನ್ನು ನನ್ನ ಪ್ರತಿನಿಧಿ, ನನ್ನ, ಯಾಕಂದರೆ ಗುರುವಿನ ಉಪಾಸನೆ ಅಂತ ಹೇಳಿದಲ್ಲ, ಅದರಂಗೆ ನಾನೇ ಅಂತ ತಿಳ್ಕೊಂಡು ನೀವು ಎಲ್ಲೆಲ್ಲಿ ಸ್ನಾನ ಮಾಡ್ತೀರಿ ಮಾಡಿ, ನೀವು ದರ್ಶನ ಮಾಡಿದ ಎಲ್ಲ ದೇವರ ದರ್ಶನಗಳನ್ನು ಅದಕ್ಕೆ ಮಾಡಿಸಿರಿ, ನೀವು ಯಾತ್ರೆಯನ್ನು ಸುಖವಾಗಿ ಮುಗಿಸಿ ಬನ್ನಿರಿ ಅಂತ ಕೊಟ್ಟ. ಈ ಕಡೆ 3 ತಿಂಗಳಾಯಿತು, ಜಯಪ್ರದವಾಗಿ ತೀರ್ಥಯಾತ್ರೆಯನ್ನು ಮುಗಿಸಿ ಊರಿಗೆ ಬಂದರು. ಯಾತ್ರಾ ಸಮಾರಾಧನೆಯನ್ನು ಆರಂಭಿಸಿದರು. 3 ತಿಂಗಳಾದಮೇಲೆ ಸಂಪೂರ್ಣ ಯಾತ್ರೆ ಮುಗಿಸಿ ಬಂದರು. ನಾವು ಮಾಡ್ತೀವಲ್ಲ, ದೇವ್ರು ಕಳ್ಸಕ್ಕೆ ಕರ್ಕೊಂಬಂದೇವಿ ಮತ್ತು ಕಳಿಸಿಬಿಡ್ತೀವಿ, ಏನು ವಿಚಾರ ಅಂತ. ದೇವರನ್ನ ಕಳಿಸೋರು ಯಾರನ್ನ ಉಂಟೇನಂತ ಎಲ್ಲ ಮೂಢ ಎಷ್ಟೊತ್ತಿಗೆ ಬಂದಂದ್ರೆ ಅದನ್ನೇ ಆಚರಣೆ ಮಾಡ್ತಾರಲ್ಲ. ದೇವ್ರನ್ನ ಕರಕಂತಾರ, ಇಷ್ಟು ದೂರ ಹೋಗಿ ದೇವ್ರ ಉಪಾಸನೆ ಮಾಡಿ ದೇವರು ನಿಮ್ಮಿಂದ ಬಂದನಂದ್ರೆ ಮತ್ತೆ ನಿಮ್ಮ ಮನೆ ತೋರಿಸಿ ವಾಪಸ್ ಕಳಿಸ್ತಾರೇನು? ಹಂಗ ಮಾಡಿದ್ರು. ಅಲ್ಲಿಂದ ಬಂದವು ಇವೆಲ್ಲ, ಈಗಿರುವಲ್ಲ ಇವು. ಸಮಾರಾಧನೆಯಲ್ಲಿ ಶ್ರೀಕೃಷ್ಣನಿಗೆ ಮುಖ್ಯ ಪಾತ್ರ ಇತ್ತು ನೋಡ್ರಿ. ಅವನಿಗೆ ಯಾಕೆ ಕೃಷ್ಣ ಭಗವಂತ ಅವ್ರ ಪಾಲಿಗೆ ಬಂಧು ಬಾಂಧವರು ಆಪ್ತ ಮಿತ್ರರು ಬೀಗರು ಬಿಜ್ಜರು ಎಲ್ಲ ಬಂದರು. ವಿಜೃಂಭಣೆಯಿಂದ ಸಮಾರಾಧನೆ ಜರುಗಿತು. ತಾಂಬೂಲ ವಿನಿಯೋಗ ಸಮಯದಲ್ಲಿ ಅಯ್ಯ ಧರ್ಮರಾಜ ಮರೆತು ಹೋಯ್ತಪ್ಪ ಅಂದ. ಏನು? ಆವಾಗ ಯಾತ್ರೆಗೆ ಹೋಗುವಾಗ ನಾನು ಕೊಟ್ಟ ಸೋರೆಕಾಯಿ ಏನಾಯಿತು? ಎಲ್ಲ ಆಯಿತು, ನೆನಪೇ ಆಗಲ್ಲ ನನಗೆ. ಈಗ ನೆನಪಾಯ್ತು, ಅದನ್ನ ಏನು ಮಾಡಿದ್ರಿ ಅಂತ ಕೇಳಿದ. ಅವ್ರು ಹೇಳಿದ್ರು, ಎಲ್ಲ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡೋಂಗೆ ಇದಕ್ಕೂ ಸ್ನಾನ ಮಾಡಿಸೀವಿ. ನಾವು ಎಲ್ಲೆಲ್ಲಿ ದೇವರ ದರ್ಶನವನ್ನು ಮಾಡೀವಿ ಅಲ್ಲಿಯೂ ದರ್ಶನ ಮಾಡಿಸೀವಿ ಅಂತ ಹೇಳಲು, ಆಗ ಶ್ರೀಕೃಷ್ಣನು ತಮ್ಮ ಆಜ್ಞೆಯನ್ನು ಶಿರಸಾ ಪಾಲಿಸಿರುತ್ತೇನೆ ಎಂದು ಧರ್ಮರಾಜ ಆ ಸೋರೆಕಾಯಿಯನ್ನು ತಂದು ಕೊಟ್ಟ, ಕೃಷ್ಣನ ಕೈಗೆ ಕೊಟ್ಟ.
ಅದಕ್ಕೆ ಕೃಷ್ಣ ಏನು ಮಾಡಿದ, ಒಂದು ಸಣ್ಣ ತೂತನ್ನು ಮಾಡಿದ ಸೂರ್ಯಕಾಯಿಗೆ. ಒಳಗಿನ ತಿರುಳನ್ನು ತೆಗೆದ, ಒಳಗಿನ ತೆಗೆದು ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು, ನಾವು ಕಾಶಿಯಿಂದ ಬಂದಾಗ, ರಾಮೇಶ್ವರದಿಂದ ಬಂದಾಗ ಪ್ರಸಾದ ಅಂತ ಕೊಡ್ತೀವಿಲ್ಲ, ಮತ್ತೆ ಅದೇ ರೀತಿ ಒಳಗಿಂದ ತೆಗೆದು ಎಲ್ಲರಿಗೂ ಯಾತ್ರಾ ಪ್ರಸಾದವೆಂದು ಹಂಚಲಿಕ್ಕೆ ಪ್ರಾರಂಭ ಮಾಡಿದ ಕೃಷ್ಣ. ಎಲ್ಲರೂ ಪ್ರಸಾದ, ಕೃಷ್ಣ ಕೊಟ್ಟ ಪ್ರಸಾದ ಎಲ್ಲರೂ ಬಾಯಲ್ಲಿ ಹಾಕಿಕೊಂಡ ತಕ್ಷಣ, ಅಯ್ಯೋ ದೇವರೇ, ಪ್ರಸಾದವೆಂದರೇನು, ಕೆಟ್ಟ ವಿಷಯವೆಂದು ಎಲ್ಲರೂ ಹುಗುಳಿ ಬಿಟ್ಟರು, ನಾಲಿಗೆಯನ್ನು ತೊಳೆದುಕೊಂಡ್ರು. ಏನಪ್ಪ ಇದು ಪ್ರಸಾದ? ವಿಷ, ವಿಷವೇ ಪ್ರಸಾದ ಅಂತ. ಸೋರೆಕಾಯಿಗೆ ವಿಷ ಇರ್ತದಿಲ್ಲ. ಮತ್ತು ಎಲ್ಲ ನದಿ ಸ್ನಾನ ಮಾಡಿಸ್ಯಾರ, ಎಲ್ಲ ದೇವರ ದರ್ಶನ ಮಾಡಲ್ಲ, ತನ್ನ ವಿಷವ ಬಿಟ್ಟೈತೆ. ಸೋರೆಕಾಯಿ ತನ್ನ ವಿಷಯ ಕಳ್ಕೊಂಡದೇನು? ಇಲ್ಲಲ್ಲ. ಆ ಕಾರಣದಿಂದ ಇಷ್ಟು ತೀರ್ಥಗಳಲ್ಲಿ ಮುಳುಗಿದರೂ, ಇಷ್ಟು ದೇವರ ದರ್ಶನ ಮಾಡಿದರೂ ಒಳಗಿನ ವಿಷಯ ಹೋಗಲಿಲ್ಲ ಅಂತ. ಸೂರ್ಯಕಾಯಿ ಮ್ಯಾಲದೇನು ಹೋಗಿರ್ಬೋದು, ಒಳಗೆ ವಿಷ ಹೋಗಿಲ್ಲ ನೋಡ್ರಿ. ಒಳಗಿನ ವಿಷ ಹೋಗದೆ ಹೋದರೆ ಎಷ್ಟು ಗಂಗೆಯಲ್ಲಿ ಮುಳುಗಿದರೆ ಪ್ರಯೋಜನವೇನು? ಎಷ್ಟು ಗಂಗೆಯಲ್ಲಿ ಏನು ಪ್ರಯೋಜನ ಅದ? ಹಾಗಾಗಿ ಇಲ್ಲಿ ಧರ್ಮರಾಜನ ಹೃದಯಕ್ಕೆ ಮುಟ್ಟುವಂತೆ ಕೃಷ್ಣನು ಸಭೆಯಲ್ಲೇ ಹೇಳಿಬಿಟ್ಟನು. ಆವಾಗ ಸರ್ಪವು ಪರೆಯನ್ನು ಎಷ್ಟು ಸಾರಿ ಬಿಟ್ಟರೂ ಅದು ವಿಷವನ್ನು ಬಿಡುವುದಿಲ್ಲ. ಸರ್ಪ ಪೊರೆ ಬಿಡುತ್ತದ, ಆ ತನ್ನ ಬಾಯಲ್ಲಿ ವಿಷ ಬಿಡಂಗಿಲ್ಲ ನೋಡ್ರಿ. ಅದರಂತೆ ಅಂಥ ಶೌಚಕ್ಕೆ ಪೋಷಕವಾಗದ ಬಾಹ್ಯ ಶೌಚವು ಆಧ್ಯಾತ್ಮ ರಂಗದಲ್ಲಿ ನಿರುಪಯೋಗ. ಆಧ್ಯಾತ್ಮ ರಂಗದಲ್ಲಿ ಯಾವ ಬೇಕಾಗಿಲ್ಲ, ಒಳಗಿನ ಸ್ವಚ್ಛ ಮಾಡಿಕೋ, ಹೊರಗಿಂದ ಏನೇನಿಲ್ಲ ಅಂತ ಅರ್ಥ. ಸಾಧ್ಯ ಆದ್ರೆ ಹೊರಗೂ ಮಾಡಿಕೋ, ಒಳಗೂ ಮಾಡಿಕೋ. ಸಾಧ್ಯ ಆಗದಿದ್ರೆ ಒಳಗಿಂದ ಮೊದಲು ಮಾಡಿಕೋ, ಹೊರಗಿಂದ ನಿಧಾನ ಮಾಡ್ಕಂತ. ನಾವು ಹೊರಗಿನ ಶೌಚ್ಯತೆಗೆ ಬಹಳ ಸಮಯ ತಗೊಂತೀವಿ, ಒಳಗಿನ ಶುದ್ಧತೆಗಾಗಿ ಸಮಯ ಇಲ್ಲ, ನಮಗೆ ಪುರುಸತಿ ಇಲ್ಲ. ಹಾಗಾಗಿ ಜ್ಞಾನ ಸಾಧನೆಯಲ್ಲಿ ಇನ್ನೊಂದು ಮುಖ್ಯವಾದದ್ದು ಸ್ಥೈರ್ಯ. ಅಂದರೆ ಚಪಲ ಚಿತ್ತನಾದವನು ಅಂತ. ಚಪಲ ಚಿತ್ತದವನು, ಅವನು ಭಾಳ ಮನಸ್ಸು ಭಾಳ ಚಪಲತ್ವ ಆದ್ರಿ, ನಿಂತಲ್ಲಿ ನಿಂದ್ರಂಗಿಲ್ಲ, ಕುಂತಲ್ಲಿ ಕುಂದ್ರಂಗಿಲ್ಲ ಅಂತೀವಲ್ಲ, ಯಾವ ಕಾರ್ಯವನ್ನು ಸಾಧಿಸಲಾರನು ಅಂತ. ಅವನು ಸಂಸಾರನೂ ಮಾಡಂಗಿಲ್ಲ, ಪ್ರಪಂಚನೂ ಮಾಡಂಗಿಲ್ಲ, ಸಾಧಕನೂ ಆಗೋದಿಲ್ಲ. ಇವೇ ಆಗೋದಿಲ್ಲ ಮೇಲೆ ಮುಂದೆ ಜ್ಞಾನ ಹೆಂಗಾತನ? ಸಾಧ್ಯ ಇಲ್ಲ. ಹಾಗಾಗಿ ಸಿದ್ಧಿ ಆಗುವವರೆಗೂ ಸಾಧನೆಯನ್ನು ಬಿಡದೆ ದೃಢ ದೀಕ್ಷೆಯೇ ಸ್ಥೈರ್ಯವೆನ್ನುತ್ತದೆ. ಕಾರಣ ಕಾರ್ಯಮ ಸಾಧಯಾಮಿ ದೇಹಮ ಪಾತಯಾಮಿ. ಅಂದರೆ ವಿಜಯವೂ ವೀರ ಸ್ವರ್ಗವು ಮೂರನೇ ಮಾತಿಲ್ಲ. ನಿಜವಾದ ಸಾಧಕನು ಬುದ್ಧನಂತೆ, ಧ್ರುವನಂತೆ, ಮಹಾತ್ಮ ಗಾಂಧಿಯಂತೆ ಎಷ್ಟೇ ಆತಂಕಗಳು ಬಂದರೂ ಸಿದ್ಧಿಯಾಗುವವರಿಗೆ ಕಂಕಣ ವಿಭಜಿಸಲಿಲ್ಲ ಅಂತ. ಎಷ್ಟೋ ಮಂದಿ ಅವು ಇರಲಿ, ನಮ್ಮ ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲಾದಲ್ಲಿ ಮೊದಲೆಲ್ಲ ಭಾರಿ ಭಾರಿ ಜಗಳ ಆಗ್ತಿದ್ವು, ಕೊಲೆಗಳಾಗ್ತಿದ್ವು ದೊಡ್ಡ ದೊಡ್ಡ ಮನೆತನದಲ್ಲಿ. ಆ ಕೊಲೆಯಾದಾಗ ಆತನ ಪತ್ನಿ, ಹೆಂಡತಿ, ಇಲ್ಲೇ ಕೇಳೀನಿ, ಆ ಕೂದಲು, ಬಿಚ್ಚಿದ ಕೂದಲನ್ನು ಅವರು ಮತ್ತೆ ಕಟ್ಟಲಿಲ್ಲ. ಯಾಕಂದರೆ ನನ್ನ ಗಂಡನನ್ನು ಕೊಲ್ಲಿದವರು ಯಾರು, ಅವ್ರನ್ನ ಕೊಲ್ಲೋವರೆಗೂ ನಾನು ಜಡೆ ಕಟ್ಟಂಗಿಲ್ಲ ಅಂತ. ಅಂಥ ದೃಢತೆ ಯಾರು ನೋಡ್ರಿ. ಮತ್ತು ಈ ಪ್ರಪಂಚದಲ್ಲಿ ಇಷ್ಟು ದೃಢತೆ ಆದಂದರೆ ಪಾರಮಾರ್ಥದಲ್ಲಿ ಬುದ್ಧನಂತೆ, ಧ್ರುವನಂತೆ, ಮಹಾತ್ಮ ಗಾಂಧಿಯಂತೆ ಇದಕ್ಕಾರು ಅಂಜುವರಯ್ಯ, ಇದಕ್ಕಾರು ಅಳುಕುವರಯ್ಯ ಶರಣರು ಕೂಡ ಹೇಳ್ಯಾರಲ್ಲ. ಅದೇ ರೀತಿ
ದೃಢ ದೀಕ್ಷೆಯುಳ್ಳವನಿಗೆ ವಿಘ್ನೇಶ್ವರನು ಅಡ್ಡ ಬರಲಾರ. ಮನುಷ್ಯನು ಪ್ರಯತ್ನ ಮಾಡಿದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಬಲ್ಲರೆಂದು ವಿಲ್ವನನ ಅಭಿಪ್ರಾಯ ಅಂದರು. ಏನು? ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಅವರು ಪತಾಂಜಲಿ ಋಷಿಯ ಬೋಧ ಅಂತಲೂ ಕೂಡ ಇದಕ್ಕೆ ಅಲ್ಲಲ್ಲಿ ಹೇಳ್ತಾ ಬಂದಾರ. ಈ ರೀತಿಯಾಗಿ 9ನೇದು ಏನು ಅಂದರೆ ಆತ್ಮವೀ ನಿಗ್ರಹ. ಆತ್ಮ ಅಂದರೆ ಇಲ್ಲಿ ದೇಹ, ಇಂದ್ರಿಯಾದಿಗಳು, ಮನಸ್ಸುಗಳು, ಪ್ರತ್ಯೇಗಾತ್ಮನಿಗೆ ನಿಗ್ರಹ ಅಂದರು. ಯಾಕಂದರೆ ಕುದುರೆಗಳು ಸ್ವಾಧೀನ ಇಲ್ಲದಿದ್ದರೆ ರಥಿಕನು ತಮ್ಮ ಗಮ್ಯಸ್ಥಾನವನ್ನು ಸೇರಲಾರ. ಹೌದಲ್ರಿ? ಕುದುರೆ ಸಾಧನೆ ಇರ್ತಂದ್ರೆ ತಾನು ಎಲ್ಲಿಗೆ ಹೋಗ್ಬೇಕಾದ ಅಲ್ಲಿ ಹೋಗಿ ಮುಟ್ತಾನ. ಅದರಂತೆ ಜೀವಾತ್ಮನ ಗಮ್ಯಸ್ಥಾನ ಯಾವುದು, ಎಲ್ಲಿ ಹೋಗ್ಬೇಕಂತ ಹೊಂಟಾನೆ ಅವನು. ಎಲ್ಲ ಜೀವಿಗಳು, ನಾವೊಂದೆಲ್ಲ, ಎಲ್ಲ ಜೀವಿಗಳು ಎಲ್ಲಿ ಹೋಗ್ಬೇಕಂತ ಹೊಂಟಾವಂದ್ರೆ ಆನಂದ ಕಡೆ ಹೋಗ್ಬೇಕಂತ ಹೊಂಟಾವ, ಸುಖದ ಕಡೆ ಹೋಗ್ಬೇಕಂತ ಹೊಂಟಾವ, ಶಾಂತಿ ಬೇಕಂತ ಹೊಂಟಾವ. ಆದ್ರೂ ಕೂಡ ಯಾಕೆ ಅಲ್ಲಿ ಹೋಗಿ ಮುಟ್ಟಕ್ಕಾಗಲಿ ಇಷ್ಟು ಜನ್ಮ ಆದ್ರು ಅಂದರೆ ಇಂದ್ರಿಯಾದಿಗಳ ಸ್ವಾಧೀನ ಇಲ್ಲ, ಅವು ಬೇರೆ ಕಡೆ ಎಳ್ಕೊಂಡು ಹೊಂಟಾವ. ನೀನು ಆನಂದ ಕಡೆ ಹೋಗ್ಬೇಕಂತ ನೀ ಅಂತೈತಿ, ಆ ಇಂದ್ರಿಯ ಸ್ವಾಧೀನ ಇಲ್ಲದಕ್ಕಾಗಿ ದುಃಖದ ಕಡೆ ಕರ್ಕೊಂಡೋಗಿ ದುಃಖವೇ ಸುಖ ಅಂತ ತೋರಿಸ್ತಾವ ನೋಡ್ರಿ. ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂದರೆ ದೇಹ, ಇಂದ್ರಿಯಾದಿಗಳ, ಮನಸ್ಸುಗಳು ಪ್ರತ್ಯೇಗಾತ್ಮನಿಗೆ ಬೇಕೇ ಬೇಕು ಅಂತ ಅರ್ಥ. ಹಾಗೆ ಬಂಡಿ ಲಗಾಮಿಗೆ ಒಳಪಡದ ಕುದುರೆಯಂತೆ ಆತ್ಮ ನಿಗ್ರಹವಿಲ್ಲದ ಮನುಷ್ಯನು ಇಹಕ್ಕೂ ಪರಕ್ಕೂ ಸಲ್ಲದವನಾಗುತ್ತಾನೆ. ಅವನು ಇಹಕ್ಕೂ ಸಲ್ಲದವನು, ಪರಕ್ಕೂ ಸಲ್ಲದವನು. ಅಂದ್ರೆ ಏನು ಗತಿ ಅಂತೀವಿ? ಇಹದಲ್ಲೂ ಸಲ್ಲಂಗಿಲ್ಲ, ಪರದಲ್ಲಿ ಸಲ್ಲಂಗಿಲ್ಲ. ಇವನು ನಿರ್ಗತಿಕನು. ಅಂದ್ರೆ ಎಲ್ಲಿ ಗತಿ ಅಂದ್ರೆ ಎಲ್ಲಿ ಜಾಗ ಇಲ್ಲ ಅಂತ. ಕಳ್ಳ ಹುಚ್ಚ ಯಾರ ಮನೆ ಮುಂದೆ ಬಂದು ನಾನು ಸ್ವಲ್ಪ ಇಲ್ಲಿ ಮಲಿಕೆ ಅಂತಾನೆ ಇವತ್ತು ಜಾಗ ಕೊಡ್ರಿ ಅಂದ್ರೆ ಯಾರನ್ನ ಕೊಡ್ತಾರೇನು? ನೀ ಕೊಡಲಿಲ್ಲ. ಪಕ್ಕದ ಮನೆಯವನು ಕೇಳ್ತಾರೇನು? ಅವರು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ಕಳ್ಳ ಅಂದಮೇಲೆ ಅವ್ರು ಯಾಕೆ ಕೊಡ್ತಾರೆ ಜಾಗ? ಕೊಡಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಜೀವಿತವಾಗಿ ಸುಖ ಇರಬೇಕಾಗಿತ್ತು ಅಂದರೆ ಏನು ಮಾಡು ಅಂತ ಹೇಳಿದ್ರೆ ನಾವು ಇಂದ್ರಿಯಾದಿಗಳನ್ನು ನಮ್ಮ ಸಾಧನೆ ಮಾಡಿಕೊಂಡು, ಮಹಾತ್ಮರು ಹೇಳ್ತಿದ್ರು ಈಗ ಸಾಧನೆ ಮಾಡ್ಬೇಕಂದ್ರೆ, ಕಬೀರದಾಸ ಒಂದು ಸಲ ಕೇಳಿದ ಗುರುಗಳನ್ನ, ಸ್ವಾಮಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನನ್ನ ಮನಸ್ಸು ನನ್ನ ಸ್ವಾಧೀನ ಹತೋಟಿಗೆ ಬರಲಿಲ್ಲ. ಹಾಗಾಗಿ ಗುರುವೇ, ನನ್ನ ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ನಾ ಏನು ಮಾಡಬೇಕು ಅಂತ ಕೇಳಿದೆ. ಆಗ ಮನಸ್ಸು ಏನು ಮಾಡ್ತದಂದ್ರೆ ಬೇಡವೆಂದ ಜಾಗಕ್ಕೆ ಹೋಗ್ತದೆ, ಹೋಗೋ ಅನ್ನೋ ಜಾಗಕ್ಕೆ ಬಿಡ್ತದ. ಅದಕ್ಕೆ ಗತಿ ಏನು ಅಂತ ಕೇಳಿದೆ. ಅದಕ್ಕೆ ಮಾರ್ಗ ಏನದ, ಉಪಾಯ ಏನದ? ನಾನು ಈ ಕಡೆ ಹೋಗಂಬಂದ್ರೆ ಆ ಕಡೆ, ನನಗೆ ಬೇಡ ಅದಲ್ಲ ಅಲ್ಲಿ ಕರ್ಕೊಂಡು ಹೋಗ್ತದೆ, ಬೇಕಾದಲ್ಲಿ ಹೋಗಂಬಂದ್ರೆ ಬೇಡದಲ್ಲಿ ಹೋಗ್ತದೆ. ಇದಕ್ಕೆ ಗತಿ ಏನು ಅಂದಾಗ ಆವಾಗ ಆ ಗುರು ಒಂದು ಮಾತು ಬಸವನಂದ್ರೆ ಭಾಳ ಸಲ ಹೇಳ್ಯಾರಿದ್ರು. ಮನ್ ಗಯೆ ತೋ ಜಾನೆ ದೋ ತನ್ ಕೋ ಮತ್ ಛೋಡೋ ಅಂದ್ರು. ಮನ್ ಗಯ ಮನಸ್ಸು ಹೋದ್ರೆ ಹೋಗ್ಲಿ, ದೋ ತನ್ ಕೋ ಮತ್ ಛೋಡೋ, ಶರೀರ ಬಿಡಬೇಡ ಅಂದ್ರು. ನೀ ಬ್ಯಾಡ ಅಂದ ಜಾಗ ಹೋಗ್ತದ, ಹೋಗಲ್ಲ. ನೀನು ಅದ್ರ ಜೊತೆಗೆ ನೀನು ಹೋದ್ರೆ ಅಪಾಯ ಆಗ್ತದೆ, ಏನೋ ಒಂದು ಕ್ರಿಯೆ ಆಗ್ತದಲ್ಲಿ. ಅದಕ್ಕೆ ಇದು ಸೂಕ್ಷ್ಮವಾಗಿ ಹೇಳಿದ್ರು ನೋಡಿ. ಇದಕ್ಕೆ ಉಪಾಯ ಏನಂದ್ರೆ ಇದೇ ಉಪಾಯ ಏನಂದ್ರು ಅಂದ್ರೆ ಶರೀರವನ್ನು ಬಿಡಬೇಡ, ಮನಸ್ಸು ಬಿಟ್ಟರು ಪರವಾಗಿಲ್ಲ, ಶರೀರ ಬಿಡಬೇಡ. ಇದೊಂದು ಕೀಲಕ. ಹಾಗೆ
ಸ್ಥೂಲವಾದ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡರೆ ಕ್ರಮವಾಗಿ ಸೂಕ್ಷ್ಮ ಇಂದ್ರಿಯವಾದ ಮನಸ್ಸು ಸ್ವಾಧೀನಕ್ಕೆ ಬರುತ್ತದೆ. ಇಂದ್ರಿಯ ನಿಗ್ರಹ ಅಂದರೆ ಯುಕ್ತಿಯಿಂದ ಇಂದ್ರಿಯಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು. ಯುಕ್ತಿ ಅದು ಯುಕ್ತಿ ಏನೋ ಸಾಮಾನ್ಯ ವ್ಯಕ್ತಿ ಅದ. ಮಣ್ಣು ತಿನ್ನುವ ಹುಡುಗನಿಗೆ ಹಣ್ಣು ಕೊಟ್ಟು ಮಣ್ಣನ್ನು ಬಿಡಿಸಿದಂತೆ ಉಪಾಯ. ಅದು ಮಣ್ಣೇ ಅಭ್ಯಾಸ ಆಗ್ಯದ, ಅದೇ ತಿಂತದ. ಆ ಮಣ್ಣು ಕಿತ್ತು ಹಾಕಿದಿಲ್ಲ, ಅದು ಮುಗಿದೋಯ್ತು, ಎಲ್ಲ ಜೀವನ ಹಾಳಾದಂಗೆ ಅಳುತ್ತದ. ಏನು ಕೊಟ್ಟರು ಸಮಾಧಾನ ಇಲ್ಲ, ಏನು ಹೇಳಿದ್ರು ಸಮಾಧಾನ ಇಲ್ಲ. ಆವಾಗ ಯುಕ್ತಿ ಏನು ಮಾಡಬೇಕಾಯ್ತು? ತಾಯಿ ಚೂರು ಚೂರು ಹಣ್ಣನ್ನು ಕೊಟ್ಟು ಹಣ್ಣಿನ ಅಭ್ಯಾಸ ಹೆಚ್ಚಾದಂಗೆಲ್ಲ ಮಣ್ಣಿನ ಅಭ್ಯಾಸ ಬಿಟ್ಟು ಹೋಗ್ತದೆ. ಅದಂತೆ ಇಂದ್ರಿಯಾದಿಗಳಿಗೆ ಕೂಡ ನಾವು ಕೆಲವು ಯುಕ್ತಿಗಳಿಂದ ಇದೆಲ್ಲ ರೂಢ ಮಾಡು, ತನ್ಮಚ್ಚೋಡು. ಇವತ್ತಿಂತಲೇ ಹೋಗ್ಬೇಕಂತ ಅನಿಸ್ತು, ಮನಸ್ಸು ಬಹಳ ಆನಂದ ಪಟ್ಟದ, ಹೋಗ್ತೀನಿ ಅಲ್ಲಿ ಇದಾಗ್ತದಂತ. ಶರೀರ ಹೋಗೋದು ಬಿಡು, 2 ಸಲ 3 ಸಲ ಓದ್ತದ, ಅಪಮಾನ ಆಗಿ ಸುಮ್ಮನೆ ಇರ್ತದೆ. ಇವೇ ಯುಕ್ತಿ ಅಂತ ಭಾಳ ದೊಡ್ಡ ಏನು ಮಾಡೋದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಇದು ಹೇಳ್ತಾ ಬಂದರು. ಉಳಿದ ವಿಚಾರವನ್ನು ನಾಳೆ ದಿನ ನಾವು ನೀವು ಅವಲೋಕನ ಮಾಡುವಂಥ ಅಭಿಪ್ರಾಯದಂತೆ ಈ ದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತಿನಂತೆ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆಗೊಳಗಾದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಪಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ.